Hello students, welcome to Department of Collegiate and Technical Education. Today we are in the session 3 of Design and Analysis of Algorithms lab. The course code of this lab is 15CS56P and it belongs to 5th semester Computer Science and Engineering. Okay, so let us start with the class. So the sessions 3 is consists of the exercise 3 that is write a program to obtain the topological ordering of vertices in a given digraph. Before proceeding further, we should know the meaning of this exercise. So ಇಲ್ಲಿ ಏನು ಹೇಳಿದ್ದಾರೆ ಅವರಂದ್ರೆ ನೀವು ಪ್ರೋಗ್ರಾಮ್ ನ ಬರಿಬೇಕು. ಯಾವುದಕ್ಕೆ ಬರಿಬೇಕು ಪ್ರೋಗ್ರಾಮ್? We have to order the vertices of a graph. ಒಂದು ಗ್ರಾಫ್ ಕೊಟ್ಟಾಗ ಆ ಗ್ರಾಫ್ ಅಲ್ಲಿ ಬರುವಂತ ವರ್ಟಿಸಸ್ ನ ನಾವು ಟೋಪೋಲಾಜಿಕಲ್ ಆರ್ಡರಿಂಗ್ ನ ಯೂಸ್ ಮಾಡಿಕೊಂಡು ವರ್ಟಿಸಸ್ ನ ಆರ್ಡರ್ ಮಾಡ್ಕೋಬೇಕು, ಅಂದ್ರೆ ಸಾರ್ಟ್ ಮಾಡ್ಕೋಬೇಕು. ಸೊ ಈ ವರ್ಟಿಸಸ್ ನ ಸಾರ್ಟ್ ಮಾಡೋಕ್ಕೆ ನಾವು ಯಾವ ಗ್ರಾಫ್ ನ ಯೂಸ್ ಮಾಡ್ಕೋಬಹುದು? ವಿ ಕ್ಯಾನ್ ಓನ್ಲಿ ಯೂಸ್ ದ ಡೈಗ್ರಾಫ್. ಸೊ ವಾಟ್ ಈಸ್ ಡೈಗ್ರಾಫ್? ಡೈಗ್ರಾಫ್ ಅಂದ್ರೆ ಇಟ್ ಈಸ್ ಡೈರೆಕ್ಟೆಡ್ ಗ್ರಾಫ್. ಅಂದ್ರೆ ದ ಗ್ರಾಫ್ ದಟ್ ಹ್ಯಾಸ್ ದ ಎಡ್ಜಸ್ ವಿತ್ ಡೈರೆಕ್ಷನ್ಸ್ ಇಸ್ ಕಾಲ್ಡ್ as a digraph. Let us see one example. So here we are drawing a small graph. We have vertices called as 1, 2 and one more vertex called as 3. Okay, suppose this is a graph and I have the arrows that specifies the directions for the graph. So such a graph is called as a digraph. Because you can see an arrow that comes from 1 to 2, one more arrow from 1 to 3 and 3 to 2. So ಇಂಥ ಗ್ರಾಫ್ ನ ನಾವು ಏನಂತ ಕರಿಬಹುದು? ಡೈಗ್ರಾಫ್ ಅಂತ ಕರಿಬಹುದು. ಗೊತ್ತಾಯ್ತಲ್ವಾ? ಸೊ ಇಂಥ ಗ್ರಾಫ್ಗೆ ಮಾತ್ರ ನಾವು ಟೋಪೋಲಾಜಿಕಲ್ ಆರ್ಡರಿಂಗ್ ಅಥವಾ ಟೋಪೋಲಾಜಿಕಲ್ ಸಾರ್ಟಿಂಗ್ ಮಾಡೋಕೆ ಸಾಧ್ಯ. ಬಟ್ ಇನ್ನೊಂದು ನೀವು ನೆನ್ಪಿಟ್ಕೋಬೇಕು, ಟೋಪೋಲಾಜಿಕಲ್ ಸಾರ್ಟಿಂಗ್ ಮಾಡಬೇಕಾದ್ರೆ ಈ ಗ್ರಾಫ್ ಅಲ್ಲಿ ಯಾವುದೇ ಸೈಕಲ್ಸ್ ಇರಬಾರ್ದು. So you can see here 1 to 2, okay, then we have 2 to 2 ಇಂದ ಏನಾದರೂ ಹೋಗಿದೆಯಾ? ಇಲ್ಲ, 1 to 2 ಅಲ್ಲಿಗೆ ಎಂಡ್ ಆಗುತ್ತೆ. So we'll put 1 to 3 and 3 to 2. This is one path. One more path we have 1 to 2. ಎರಡು ಪಾತ್ ಇದೆ, ಬಟ್ ನಮ್ದು ಸ್ಟಾರ್ಟಿಂಗ್ ವರ್ಟೆಕ್ಸ್ ಮತ್ತೆ ಎಂಡಿಂಗ್ ವರ್ಟೆಕ್ಸ್ ಎಲ್ಲೂ ಸೇಮ್ ಇಲ್ಲ. So we can say that this particular graph does not have a cycle. ಈ ಗ್ರಾಫ್ ಅಲ್ಲಿ ಯಾವುದೇ ಸೈಕಲ್ ಇಲ್ಲ. Suppose the arrow is pointing somewhat here. So ಇಲ್ಲಿ 1 to 3 ಬದಲು and one more, let us remove this edge and let us change this graph as following. So ಈಗ ನಮಗೆ 2 ಇಂದ 3 ಒಂದು arrow ಇದೆ, ಒಂದು ಎಡ್ಜ್ ಇದೆ, 3 ಇಂದ 1ಗೆ ಒಂದು ಎಡ್ಜ್ ಇದೆ. ಸೊ ಇವಾಗ ಏನಾಗ್ತಿದೆ ಹೇಳಿ? ಈಗ 1 to 2, 2 to 3 and 3 to 1. ಸೊ ಅವರ್ ಪಾತ್ ಈಸ್ 1 to 2, 2 to 3 and 3 to 1. ಇಲ್ಲಿ ಏನಾಗ್ತಿದೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ವರ್ಟೆಕ್ಸ್ ಮತ್ತೆ ಎಂಡಿಂಗ್ ವರ್ಟೆಕ್ಸ್ ಅಥವಾ ಎಂಡಿಂಗ್ ನೋಡ್ ಸೇಮ್ ಇದೆ. ಸೊ ಇವಾಗ ವಿ ಕ್ಯಾನ್ ಸಿ ದ್ಯಾಟ್ ದೇರ್ ಇಸ್ ಅ ಸೈಕಲ್ ಇನ್ ದಿಸ್ ಗ್ರಾಫ್. ಈ ಗ್ರಾಫ್ ಅಲ್ಲಿ ಸೈಕಲ್ ಕಾಣಿಸ್ತಾ ಇದೆ. ಸೊ ಇಂಥ ಗ್ರಾಫ್ನ ನಾವು ಏನು ಮಾಡೋಕ್ಕಾಗಲ್ಲ. ವಿ ಕೆನಾಟ್ ಡೂ ದ ಟೋಪೋಲಾಜಿಕಲ್ ಆರ್ಡರಿಂಗ್ ಫಾರ್ ಅ ಗ್ರಾಫ್ ವಿತ್ ಅ ಸೈಕಲ್. ಯಾವ ಗ್ರಾಫಲ್ಲಿ ಸೈಕಲ್ ಇರುತ್ತೆ ಅಂಥ ಗ್ರಾಫ್ಗೆ ಟೋಪೋಲಾಜಿಕಲ್ ಆರ್ಡರಿಂಗ್ ಮಾಡೋಕ್ಕೆ ಬರಲ್ಲ. ಸೊ ಫಸ್ಟ್ ವಿಲ್ ಸಿ ದ ಡೆಫಿನಿಷನ್ ಫಾರ್ ಟೋಪೋಲಾಜಿಕಲ್ ಸಾರ್ಟಿಂಗ್. ಟೋಪೋಲಾಜಿಕಲ್ ಆರ್ಡರಿಂಗ್ಗೆ ಇನ್ನೊಂದು ಹೆಸರು ಟೋಪೋಲಾಜಿಕಲ್ ಸಾರ್ಟಿಂಗ್ ಅಂತ ಕರೀತಾರೆ. ಇಟ್ ಕ್ಯಾನ್ ಬಿ ಅಪ್ಲೈಡ್ ಆನ್ ದ ಡೈಗ್ರಾಫ್ ಅಸೈಕ್ಲಿಕ್ ಗ್ರಾಫ್. ಇನ್ ಶಾರ್ಟ್ ಫಾರ್ಮ್ ವಿ ಕ್ಯಾನ್ ಕಾಲ್ ಇಟ್ ಆಸ್ DAG. ಓಕೆ, DAG ಫುಲ್ ಫಾರ್ಮ್ ಏನು? ಡೈಗ್ರಾಫ್ ಅಸೈಕ್ಲಿಕ್ ಗ್ರಾಫ್. ಅಂದರೆ ಯಾವ ಗ್ರಾಫಲ್ಲಿ ಡೈರೆಕ್ಷನ್ಸ್ ಇರುತ್ತೆ, ಯಾವ ಗ್ರಾಫಲ್ಲಿ ಸೈಕಲ್ಸ್ ಇರಲ್ಲ ಅಂಥ ಗ್ರಾಫಿಗೆ ಮಾತ್ರ ನಾವು ಟೋಪೋಲಾಜಿಕಲ್ ಸಾರ್ಟಿಂಗ್ನ ಮಾಡೋಕ್ಕೆ ಸಾಧ್ಯ. ಡೈಗ್ರಾಫ್ ಈಸ್ ಅ ಗ್ರಾಫ್ ವಿತ್ ಡೈರೆಕ್ಷನ್ಸ್ ಸ್ಪೆಸಿಫೈಡ್ ಫಾರ್ ಆಲ್ ಇಟ್ಸ್ ಎಡ್ಜಸ್. ಸೊ ಯಾವ ಗ್ರಾಫಲ್ಲಿ ಡೈರೆಕ್ಷನ್ಸ್ ಇರುತ್ತೆ ಎಲ್ಲ ಎಡ್ಜಸ್ಗೆ ಅಂಥ ಗ್ರಾಫ್ನ ಡೈಗ್ರಾಫ್ ಅಂತ ಕರೀತಾರೆ, ವಿಚ್ ವಿ ಹ್ಯಾವ್ ಸೀನ್ ಇನ್ ದ ಎಕ್ಸಾಂಪಲ್ ಜಸ್ಟ್ ನೌ. Okay, so now we will this is the continuation of topological sorting. So the definition is as follows: for every edge in the graph, the vertex where the edge starts is listed before the vertex where the edge ends. ಅಂದ್ರೆ ಏನರ್ಥ? ಯಾವುದೇ ಒಂದು ಗ್ರಾಫ್ ಅಲ್ಲಿ ಬರುವಂತ ಎಡ್ಜ್
ಓಕೆ. ಸೊ ಈ ಗ್ರಾಫಲ್ಲಿ ಬರುವಂಥ ಎಡ್ಜಲ್ಲಿ ಏನಾಗುತ್ತೆ ಅಂದರೆ, ಇಫ್ ದೇರ್ ಇಸ್ ಅ ವರ್ಟೆಕ್ಸ್ ವೇರ್ ದ ಎಡ್ಜ್ ಸ್ಟಾರ್ಟ್ಸ್, ನಮ್ಮ ವರ್ಟೆಕ್ಸ್ ಯಾವುದು ಯು ಈಸ್ ಅ ವರ್ಟೆಕ್ಸ್ ವೇರ್ ದ ಎಡ್ಜ್ ಈಸ್ ಸ್ಟಾರ್ಟಿಂಗ್ ಆ್ಯಂಡ್ ವಿ ಈಸ್ ದ ವರ್ಟೆಕ್ಸ್ ವೇರ್ ದ ಎಡ್ಜ್ ಈಸ್ ಎಂಡಿಂಗ್. ಯಾಕಂದರೆ ಯಾರೋ ಈ ಬಿಗೆ ಪಾಯಿಂಟ್ ಆಗ್ತಿದೆ, ಸೊ ಇಲ್ಲಿ ನಮ್ಮ ಎಡ್ಜ್ ಎಂಡ್ ಆಗ್ತಿದೆ. ಆವಾಗ ಏನಾಗಬೇಕಂದ್ರೆ ವಿಗಿಂತ ಮೊದಲು ಯಾರು ಬರಬೇಕು, ಯು ಬರಬೇಕು. ಸೊ ನೀವು ಸಾರ್ಟಿಂಗ್ ಮಾಡಬೇಕಾದ್ರೆ ಯು ಫಸ್ಟ್ ಬರಬೇಕು, ಆಮೇಲೆ ವಿ ಬರಬೇಕು. ದಿಸ್ ಈಸ್ ದ ಡೆಫಿನಿಷನ್ ಫಾರ್ ದ ಟೋಪೋಲಾಜಿಕಲ್ ಸಾರ್ಟಿಂಗ್. ಓಕೆ, ದಿಸ್ ಪ್ರಾಬ್ಲಮ್ ಈಸ್ ಕಾಲ್ಡ್ ಆಸ್ ಅ ಟೋಪೋಲಾಜಿಕಲ್ ಸಾರ್ಟಿಂಗ್ ಅಂತ ಕರೀತಾರೆ. Okay, now we have one more definition for topological sorting, that is, it is a linear ordering of vertices such that for every directed edge u v. ಸೊ ಯಾವುದೇ ಒಂದು ಯು ಮತ್ತು ವಿ ಅನ್ನೋ ಎರಡು ವರ್ಟೆಕ್ಸ್ ಮಧ್ಯೆ ಎಡ್ಜ್ ಬಂದಾಗ, ಆ ಎಡ್ಜಲ್ಲಿ ಡೈರೆಕ್ಷನ್ಸ್ ಇದ್ದಾಗ ನಾವು ಏನು ಮಾಡಬೇಕು, ಯು ಶುಡ್ ಕಮ್ ಬಿಫೋರ್ ವಿ. ಯು ಯಾವಾಗಲೂ ವಿಗಿಂತ ಮೊದಲು ಬರಬೇಕು. It is not possible if the graph is not a DAG. ಆ ಗ್ರಾಫ್ ಡ್ಯಾಗ್ ಇಲ್ಲ ಅಂದರೆ ನಮಗೆ ಟೋಪೋಲಾಜಿಕಲ್ ಸಾರ್ಟಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆಲ್ ದೀಸ್ ಕಮ್ಸ್ ಅಂಡರ್ ದ meaning of the topological sorting and where the topological sorting can be applied. Now we'll see how the topological sorting works. To understand this better, let us take an example. One example ತಗೊಂಡು ನೋಡೋಣ. Okay, so we have a graph here. You can see a beautiful graph here. So first we have to check whether this is a DAG. ಇದು DAG ಹೌದಾ ಅಲ್ವಾ ಅಂತ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಹೇಗೆ ಚೆಕ್ ಮಾಡ್ತೀರಾ? How to check whether this is a DAG? Check whether there is a directions. Yes, there is a direction for every vertices. So it is directed graph. Next, whether it is acyclic, ಅದನ್ನು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿ. ಸೊ 1 ಇಂದ 2ಗೆ ಒಂದು ಎಡ್ಜ್ ಇದೆ, 2 ಇಂದ 4, ಆಮೇಲೆ ವಾಪಸ್ 4 ಇಂದ 1ಗೆ ಯಾವುದೇ ಎಡ್ಜ್ ಇಲ್ಲ. ಹಾಗೆ ಇಲ್ಲೊಂದು ನೋಡಿ ಸೈಕಲ್ ಆಗುತ್ತೆ ನೋಡೋಣ. 2 to 3 ಬಟ್ 2 to 4 ಇದೆ ಆ್ಯಂಡ್ 4 to 3. Here also there is no any cycle. ಇಲ್ಲೂ ಯಾವುದೇ ಸೈಕಲ್ ಇಲ್ಲ. And here also we cannot find any cycle. So yes, for this graph you can perform the topological sorting or ordering. ಅದನ್ನ ಮಾಡೋಕ್ಕೆ ಸಾಧ್ಯ ಇದೆ. ಅರ್ಥ ಆಯ್ತಲ್ವಾ? So this is how we can check whether the topological sorting can be applied to a graph or not. So first we'll see how to compute the topological sorting. ಹೇಗೆ ನಾವು ಇದಕ್ಕೆ ಅಪ್ಲೈ ಮಾಡೋದಂತ ನೋಡೋಣ. ಸ್ಟೆಪ್ 1 ಅಲ್ಲಿ ನಾವು ಏನು ಮಾಡಬೇಕಂದ್ರೆ, ವಿ ಹ್ಯಾವ್ ಟು ಕಂಪ್ಯೂಟ್ ಆಲ್ ದ ಇನ್ ಡಿಗ್ರೀಸ್ ಆಫ್ ಆಲ್ ದ ವರ್ಟಿಸಸ್. ಸೊ ಎಲ್ಲ ವರ್ಟೆಕ್ಸ್ದು ಇನ್ ಡಿಗ್ರೀಸ್ನ ನಾವು ಫಸ್ಟು ಚೆಕ್ ಮಾಡ್ಕೋಬೇಕು. ಸೊ ಇನಿಷಿಯಲಿ ನಮಗೆ 1 ಅಂತ ಫಸ್ಟ್ ವರ್ಟೆಕ್ಸ್ ಇದೆ, ಇದಕ್ಕೆ ಇನ್ ಡಿಗ್ರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಇದಕ್ಕಿಂತ ಮೊದಲು ನಾವು ಇನ್ ಡಿಗ್ರಿ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಇನ್ ಡಿಗ್ರಿ ಅಂದರೆ ಇನ್ಕಮಿಂಗ್ ಎಡ್ಜ್. ಸೊ 1ಗೆ ಯಾವುದಾದ್ರೂ ಇನ್ಕಮಿಂಗ್ ಎಡ್ಜ್ ಇದೆಯಾ? ಇಲ್ಲ. ಸೊ ಇಫ್ ದೇರ್ ಇಸ್ ಎನಿ ಇನ್ಕಮಿಂಗ್ ಎಡ್ಜ್ ಇದ್ದರೆ ಆ ಕೌಂಟ್ನ ನಾವು ತಗೋಬೇಕು. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್ ದ್ಯಾಟ್ ಫಾರ್ 1 ದ ಇನ್ ಡಿಗ್ರಿ ಈಸ್ 0. ಯಾಕಂದರೆ 1ಗೆ ಯಾವುದೇ ಇನ್ಕಮಿಂಗ್ ಎಡ್ಜ್ ಇಲ್ಲ ಅಲ್ವಾ? ಸೊ ದರ್ ಈಸ್ ನೋ ಎನಿ ಇನ್ಕಮಿಂಗ್ ಎಡ್ಜ್. ಸೊ 1 ಇನ್ ಡಿಗ್ರಿ ಈಸ್ 0. ನೆಕ್ಸ್ಟ್ ಚೆಕ್ ಫಾರ್ 2. 2ಗೆ ಇನ್ ಡಿಗ್ರಿ ಬಂದುಬಿಟ್ಟು 1. ದ ಇನ್ ಡಿಗ್ರಿ ಆಫ್ 2 ಈಸ್ 1. ಯಾಕೆ 1? ಬಿಕಾಸ್ ದೇರ್ ಈಸ್ ಓನ್ಲಿ 1 incoming edge, right? So the in degree of 2 is 1. Next check for vertex 3. 3ಗೆ in degree ಎಷ್ಟು? 2. ಹೇಗೆ ಸಿಕ್ತು ಇದು 2? ಯಾಕಂದರೆ ಇಲ್ಲಿ ಎರಡು edges are coming from, one is from 2, one is from 4. So ಎರಡು edges entry ಆಗ್ತಿದೆ 3ಗೆ. So the in degree is 2. Next check for 4. 4ಗೆ ಎಷ್ಟು incoming edges ಇದೆ? 2 ಇದೆ. 2 incoming edges ಇದೆ. So the in degree of 4 is also 2. Now check for 5. 5ಗೆ ಎಷ್ಟು in degrees ಇದೆ? ಒಂದೇ ಇದೆ. ಯಾಕಂದರೆ ಒಂದೇ incoming edge ಇರೋದ್ರಿಂದ in degree of 5 is 1. Hope you understood the meaning of in degree. Next, step 2 ನಲ್ಲಿ ಏನು ಮಾಡಬೇಕು? ಸ್ಟೆಪ್ 2 ನಲ್ಲಿ ನಾವು select the vertex with the no incoming edge. ಯಾವ ವರ್ಟೆಕ್ಸ್ಗೆ ಯಾವುದೇ ಇನ್ಕಮಿಂಗ್ ಎಡ್ಜ್ ಇಲ್ಲ ಅಂಥ ವರ್ಟೆಕ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಮ್ಮ ಈ ಗ್ರಾಫಲ್ಲಿ 1 is the vertex which does not have any incoming edge. ಸೊ ಈ ಒಂದು ಇನ್ ಡಿಗ್ರಿ ಎಷ್ಟು ಹೇಳಿ? 0. 0 is the in degree of 1. ಸೊ here 1 is the vertex with in degree 0. ಸೊ ನಮ್ಮ ಫಸ್ಟ್ ಕೆಲಸ ಏನು? ಯು ಹ್ಯಾವ್ ಟು ಡಿಸ್ಪ್ಲೇ ದ ವರ್ಟೆಕ್ಸ್. ಆ ವರ್ಟೆಕ್ಸ್ನ ಡಿಸ್ಪ್ಲೇ ಮಾಡಿ
ನೆಕ್ಸ್ಟ್ ಏನು ಮಾಡಬೇಕು, ಡಿಲೀಟ್ ದ ವರ್ಟೆಕ್ಸ್, ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ನ ಡಿಲೀಟ್ ಮಾಡಿಬಿಡಿ. ಓಕೆ, ಇಷ್ಟೇ ಅಲ್ಲ, ನಾವು ಫಸ್ಟು ಈ ವರ್ಟೆಕ್ಸ್ನ ಡಿಲೀಟ್ ಮಾಡ್ಕೋಬೇಕು. ಡಿಲೀಟ್ ವರ್ಟೆಕ್ಸ್ ಮಾಡಿದ ಮೇಲೆ ಡಿಲೀಟ್ ಆಲ್ ದ ಎಡ್ಜಸ್ ಫ್ರಮ್ ದ ವರ್ಟೆಕ್ಸ್ 1. 1ಇಂದ ಹೊರಗಡೆ ಬಂದಿರುವಂಥ ಎಲ್ಲ ಎಡ್ಜಸ್ನ ಕೂಡ ನಾವು ಡಿಲೀಟ್ ಮಾಡ್ಕೋಬೇಕು. ಸೊ ಇಲ್ಲಿ 1 to 2 ಒಂದು ಎಡ್ಜ್ ಇದೆ, ಅದನ್ನು ಡಿಲೀಟ್ ಮಾಡ್ಕೋಬೇಕು. ಹಾಗೆ 1 to 4 ಇನ್ನೊಂದು ಎಡ್ಜ್ ಇದೆ, ಅದನ್ನು ಕೂಡ ನಾವು ಡಿಲೀಟ್ ಮಾಡ್ಕೋಬೇಕು. ಸೊ ಇಷ್ಟು ಹೊರಟೋಗುತ್ತೆ. So you can see first we deleted 1, then we deleted 2, and then we deleted 4. ಅರ್ಥ ಆಯ್ತಾ? So this is how you are going to solve the graph to find the topological ordering. Okay, next let us start with the next vertices. So ಈಗ ಎರಡು vertices pending ಇದೆ, 2 ಮತ್ತು 4. ಸೊ 2 ಮತ್ತು 4 ಅಲ್ಲಿ ಯಾವುದಕ್ಕೆ ಇನ್ ಡಿಗ್ರಿ 0 ಇದೆ ಅಂತ ಚೆಕ್ ಮಾಡ್ಕೋಬೇಕು. ಇಟ್ಸ್ ಕ್ಲಿಯರ್ಲಿ ಸೀನ್ ದ್ಯಾಟ್ 2ಗೆ ಯಾವುದೇ ಇನ್ಕಮಿಂಗ್ ಎಡ್ಜ್ ಇಲ್ಲ. ಸೊ 2ನ ನಾವು ಕನ್ಸಿಡರ್ ಮಾಡ್ಕೋಬೇಕು. 4ನ ಮಾಡೋಕ್ಕಾಗುತ್ತಾ? ಇಲ್ಲ, 4ಗೆ ಒಂದು ಇನ್ಕಮಿಂಗ್ ಎಡ್ಜ್ ಇದೆ. 2ಇಂದ 4ಗೆ ಒಂದು ಎಡ್ಜ್ ಬಂದಿದೆ. ಸೊ 4 ಇನ್ ಡಿಗ್ರಿ ಈಸ್ 1, ಇನ್ ಡಿಗ್ರಿ ಆಫ್ 2 ಈಸ್ 0, ಇನ್ ಡಿಗ್ರಿ ಆಫ್ 3 ಈಸ್ 2, ಆ್ಯಂಡ್ ಇನ್ ಡಿಗ್ರಿ ಆಫ್ 5 ಈಸ್ ಆ್ಯಸ್ ಇಟ್ ಈಸ್ 1. ಈಗ ನಾವು ಯಾರನ್ನ ಕನ್ಸಿಡರ್ ಮಾಡ್ಕೋಬೇಕು? 2 ವರ್ಟೆಕ್ಸ್ ನಂಬರ್ 2ನ ತಗೋಬೇಕು. ಓಕೆ, ಸೊ ನಾವು ವಿ ಹ್ಯಾವ್ ಟು ಡಿಲೀಟ್ ವರ್ಟೆಕ್ಸ್ 2. ಅದಕ್ಕಿಂತ ಮೊದಲು ಡಿಸ್ಪ್ಲೇ ದ ವರ್ಟೆಕ್ಸ್ 2 ಬಿಕಾಸ್ ಇಟ್ಸ್ ಇನ್ ಡಿಗ್ರಿ ಈಸ್ 0. ಓಕೆ, ಅದನ್ನು ಡಿಸ್ಪ್ಲೇ ಮಾಡ್ಕೊಳ್ಳಿ. ಸೊ ಯು ಹ್ಯಾವ್ ಡಿಸ್ಪ್ಲೇಡ್ ಇಟ್ ಆ್ಯಂಡ್ ಯು ಹ್ಯಾವ್ ಆ್ಯಡೆಡ್ ಇಟ್ ಇನ್ ಟು ದ ಕ್ಯೂ. ಓಕೆ, ಸೊ ಆಫ್ಟರ್ ಡೂಯಿಂಗ್ ದ್ಯಾಟ್ ಡಿಲೀಟ್ ದ ವರ್ಟೆಕ್ಸ್, ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ನ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿದ್ಮೇಲೆ ಈ ವರ್ಟೆಕ್ಸಿಂದ ಹೋಗಿರೋವಂಥ ಎಡ್ಜಸ್ನ ಕೂಡ ನಾವು ಡಿಲೀಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಡಿಲೀಟ್ ಆಲ್ ದ ಎಡ್ಜಸ್ ಫ್ರಮ್ ದ ವರ್ಟೆಕ್ಸ್ 2. ವರ್ಟೆಕ್ಸ್ 2ಇಂದ ಬಂದಿರುವಂಥ ಎರಡು ಎಡ್ಜಸ್ನ ಕೂಡ ನಾವು ಡಿಲೀಟ್ ಮಾಡ್ಕೋಬೇಕು. ಸೊ 2ನ ಡಿಲೀಟ್ ಮಾಡಿದ್ವಿ, ಆಮೇಲೆ ಎರಡು ಎಡ್ಜಸ್ನ ಕೂಡ ನಾವು ಡಿಲೀಟ್ ಮಾಡ್ಕೊಂಡ್ವಿ. ಈಗ ನಮ್ಮ ಗ್ರಾಫ್ ಈ ಥರ ಕಾಣಿಸ್ತಾ ಇದೆ. ಈಗ ಮತ್ತೆ ನೀವು ಯಾವುದ್ರದ್ದು ಇನ್ ಡಿಗ್ರಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಸೊ ಇನ್ ಡಿಗ್ರಿ ಆಫ್ 3 ಎಷ್ಟಿದೆ? ಒಂದು ಎಡ್ಜ್ ಇನ್ಕಮಿಂಗ್ ಎಡ್ಜ್ ಇದೆ. ಸೊ ಇನ್ ಡಿಗ್ರಿ ಆಫ್ 3 ಈಸ್ 1. ಇನ್ ಡಿಗ್ರಿ ಆಫ್ 4 ಎಷ್ಟಿದೆ? ಇನ್ ಡಿಗ್ರಿ ಆಫ್ 4 ಈಸ್ 0, ಆ್ಯಂಡ್ ಇನ್ ಡಿಗ್ರಿ ಆಫ್ 5 ಈಸ್ 1. ಈಗ ಯಾವುದನ್ನು ಡಿಲೀಟ್ ಮಾಡ್ಕೋಬೇಕು? ಓನ್ಲಿ ವಿತ್ ದ ವರ್ಟೆಕ್ಸ್ ವಿತ್ ದ ಇನ್ ಡಿಗ್ರಿ 0. ಸೊ ನಾವು ಯಾರನ್ನ ಡಿಲೀಟ್ ಮಾಡ್ಕೋಬೇಕು? 4ನ ಡಿಲೀಟ್ ಮಾಡಬೇಕು. ಸೊ ಡಿಲೀಟ್ 4. ಸೊ ಒನ್ಸ್ ಯು ಡಿಲೀಟ್ 4, ಯು ಆಲ್ಸೋ ಡಿಲೀಟ್ ಆಲ್ ದ ಎಡ್ಜಸ್ ದಟ್ ಆರ್ ಕಮಿಂಗ್ ಫ್ರಮ್ 4. 4ಇಂದ ಹೊರಗಡೆ ಹೋಗಿರುವಂಥ ಎಡ್ಜಸ್ನ ಕೂಡ ನಾವು ಡಿಲೀಟ್ ಮಾಡ್ಕೋಬೇಕು. ಡಿಲೀಟ್ ಮಾಡೋಕ್ಕಿಂತ ಮೊದಲು ನಾವೇನು ಮಾಡಬೇಕು? ಡಿಸ್ಪ್ಲೇ ದ ವರ್ಟೆಕ್ಸ್ 4. 4ನ ಡಿಸ್ಪ್ಲೇ ಮಾಡ್ಕೋಬೇಕು. ಆಫ್ಟರ್ ಡಿಸ್ಪ್ಲೇಯಿಂಗ್ ಇಟ್, ಡಿಲೀಟ್ ದ ವರ್ಟೆಕ್ಸ್ ಆ್ಯಂಡ್ ಡಿಲೀಟ್ ಆಲ್ ದ ಎಡ್ಜಸ್ ಫ್ರಮ್ ವರ್ಟೆಕ್ಸ್ 4. ವರ್ಟೆಕ್ಸ್ 4ಇಂದ ಹೊರಗಡೆ ಹೋಗಿರೋಂಥ ಎರಡು ಎಡ್ಜಸ್ನ ಕೂಡ ನಾವು ಡಿಲೀಟ್ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ದ ರಿಪಿಟೇಷನ್ ಆಫ್ ದ ಸ್ಟೆಪ್ಸ್. ಸೊ ಡಿಲೀಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು 3 ಮತ್ತು 5 ಅಂತ 2 ವರ್ಟಿಸಸ್ ಉಳ್ಕೊಂಡಿದೆ. ಈಗ ಇದರದ್ದು ಇನ್ ಡಿಗ್ರಿನ ಕ್ಯಾಲ್ಕುಲೇಟ್ ಮಾಡೋಣ. ಇನ್ ಡಿಗ್ರಿ ಆಫ್ 3 ಈಸ್ 0, ಇನ್ ಡಿಗ್ರಿ ಆಫ್ 5 ಈಸ್ ಆಲ್ಸೋ 0. ಸೊ ದೇರ್ ಇಸ್ 2 ಸೊಲ್ಯೂಷನ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಗ್ರಾಫ್. ಈ ಗ್ರಾಫಿಗೆ 2 ಸೊಲ್ಯೂಷನ್ ಇದೆ. ಓಕೆ, ಸೊ ನಾವು ಒಂದು ವೇಳೆ 3ನ ಡಿಲೀಟ್ ಮಾಡಿದರೆ ನಮ್ಮ ಔಟ್ಪುಟ್ ಬಂದುಬಿಟ್ಟು ಈ ಥರ ಬರುತ್ತೆ. 1 2 4 ಮತ್ತು 3. ನಾವು 3ನ ಡಿಲೀಟ್ ಮಾಡಿಬಿಟ್ರೆ 3ನ ನಾವು ಡಿಸ್ಪ್ಲೇ ಫಸ್ಟ್ ಮಾಡ್ಕೋಬೇಕು ಬಿಕಾಸ್ ಇಟ್ಸ್ ಇನ್ ಡಿಗ್ರಿ ಈಸ್ 0. ಡಿಲೀಟ್ ದ ವರ್ಟೆಕ್ಸ್ 3, ಡಿಲೀಟ್ ಆಲ್ ದ ಎಡ್ಜಸ್ ಫ್ರಮ್ ದ ವರ್ಟೆಕ್ಸ್ 3. ಬಟ್ 3ಇಂದ ಯಾವುದೇ ಎಡ್ಜಸ್ ಬಂದಿರಲಿಲ್ಲ. ಸೊ ನಾವು ಜಸ್ಟ್ ಡಿಲೀಟ್ ವರ್ಟೆಕ್ಸ್ 3ನ ಅಷ್ಟೇ ಮಾಡಿದ್ದೀವಿ. ನೆಕ್ಸ್ಟ್ 5. ಹಾಗೆ ನಾವು ಸ್ಟೆಪ್ 6ಅಲ್ಲಿ 5ನ ನಾವು 5 ವಾಸ್ ಒನ್ ಮೋರ್ ವರ್ಟೆಕ್ಸ್. ಸೊ ಅದನ್ನು ನಾವು you have to display that vertex 5 because its in degree is 0. Delete the vertex 5 and then delete all the edges from vertex 5, but there are no edges, so the solution is we got the solution. Here we have 2 solutions. ಇಲ್ಲಿ ನಮಗೆ 2 ಸೊಲ್ಯೂಷನ್ ಸಿಗುತ್ತೆ. ಒಂದು 1 2 4 3 ಮತ್ತು 5. ಇನ್ನೊಂದು ಸೊಲ್ಯೂಷನ್ ಬಂದುಬಿಟ್ಟು 1 2 4 5 ಮತ್ತು 3. ಯಾಕೆ ಈ ಥರ 2 ಸೊಲ್ಯೂಷನ್ ಬಂತು? Because we have seen that ಇಲ್ಲಿ 2 vertices with both in degree 0, ಎರಡಕ್ಕೂ in degree 0 ಇರೋದ್ರಿಂದ ನಾವಿಲ್ಲಿ 3ನ ಫಸ್ಟ್ ಬರೀಬಹುದು. ಓಕೆ, ಆ್ಯಂಡ್ ದೆನ್ ವಿ ಕ್ಯಾನ್ ರೈಟ್ 5. ದಿಸ್ ಇಸ್ ಒನ್ ಸೊಲ್ಯೂಷನ್. ಅಥವಾ ನಾವು ಏನು ಮಾಡ್ಕೋಬೋದು? ವಿ ಕ್ಯಾನ್ ರೈಟ್ 5 ಫಸ್ಟ್. ಓಕೆ, 5 ಫಸ್ಟ್ ಬರೆದ್ಬಿಟ್ಟು ಆಮೇಲೆ ನಾವು ಏನು ಬರಿಬೋದು? 3ನ ಬರಿಬೋದು. ದಟ್ಸ್ ವೈ ವಿ ಹ್ಯಾವ್ 2 ಸೊಲ್ಯೂಷನ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಗ್ರಾಫ್. ಈ ಗ್ರಾಫಿಗೆ 2 ಸೊಲ್ಯೂಷನ್ಸ್ ಇರುತ್ತೆ. ಒಂದು 1 2 4 5 3, ಇನ್ನೊಂದು 1 2 4 3 5.
Okay, in the order in which you have considered. Okay, there can be any number of solutions. ಎಷ್ಟು ಬೇಕಾದರೂ solutions ಅಥವಾ topological ordering ನಾವು ಮಾಡ್ಕೋಬಹುದು for a digraph which is acyclic in nature. So this is how you are going to find the solution for a particular graph using the topological sorting. This is how you are going to perform the topological sorting. Okay, so next we will learn the algorithm for topological sorting or topological ordering ಅಂತನೂ ಕರಿಬಹುದು. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಿದ್ವಿ ಸ್ಟೂಡೆಂಟ್ಸ್? ಫಸ್ಟ್ ಸ್ಟೆಪ್ಪಲ್ಲಿ ನಾವು ಎಲ್ಲ ಇಂಡಿಗ್ರೀಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಸೊ ಕಂಪ್ಯೂಟ್ ದ ಇಂಡಿಗ್ರಿ ಆಫ್ ಆಲ್ ದ ವರ್ಟಿಸಸ್. ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಫೈಂಡ್ ದ ವರ್ಟೆಕ್ಸ್ ವಿತ್ ಇನ್ ಡಿಗ್ರಿ 0. ಯಾವ ವರ್ಟೆಕ್ಸ್ ಇನ್ ಡಿಗ್ರಿ 0 ಇದೆ ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಮಾಡಿದ ಮೇಲೆ ಅದನ್ನು ರಿಮೂವ್ ಮಾಡ್ಕೋಬೇಕು. ರಿಮೂವ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಟೆಕ್ಸ್ ಆರ್ ವಿ ಹ್ಯಾವ್ ಪುಟ್ ಇಟ್ ಆಸ್ ಯು, ರಿಮೂವ್ ಯು ಆ್ಯಂಡ್ ಆಲ್ ಇಟ್ಸ್ ಎಡ್ಜಸ್ ಫ್ರಮ್ ದ ಗ್ರಾಫ್. ಆ ಗ್ರಾಫಲ್ಲಿ ಆ ಪರ್ಟಿಕ್ಯುಲರ್ ವರ್ಟೆಕ್ಸಿಂದ ಹೊರಗಡೆ ಹೋಗಿರೋಂಥ ಎಲ್ಲ ಎಡ್ಜಸ್ನ ನೀವು ರಿಮೂವ್ ಅಥವಾ ಡಿಲೀಟ್ ಮಾಡ್ಕೋಬೇಕು. ಅದಾದಮೇಲೆ ಅಪ್ಡೇಟ್ ದ ಇಂಡಿಗ್ರೀಸ್ ಆಫ್ ಆಲ್ ದ ರಿಮೈನಿಂಗ್ ವರ್ಟಿಸಸ್. ಈಗ ಅದು ಎಡ್ಜ್ನ ನೀವು ಡಿಲೀಟ್ ಮಾಡಿದ ತಕ್ಷಣ ಇಂಡಿಗ್ರಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಆ ಇಂಡಿಗ್ರೀಸ್ನ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ರಿಪೀಟ್ ದ ಸ್ಟೆಪ್ಸ್ 2 to 4 ವೈಲ್ ದೇರ್ ಆರ್ ಪೆಂಡಿಂಗ್ ವರ್ಟಿಸಸ್. ವರ್ಟಿಸಸ್ ಇನ್ನೂ ಪೆಂಡಿಂಗ್ ಇದ್ದರೆ ನೀವು 2 ಇಂದ 4ರವರೆಗೆ ಇರುವಂಥ ಸ್ಟೆಪ್ಸ್ನ ಮತ್ತೆ 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 ರಿಪೀಟ್ ಮಾಡಬೇಕು in order to get the answer or in order to get the topological ordering of the vertices. Okay, so this is how you are going to write the algorithm for topological ordering. Hope it is clear. So now let us see the programming of topological ordering na program ನೋಡೋಣ. ಪ್ರೋಗ್ರಾಮ್ ನೋಡೋಕ್ಕಿಂತ ಮೊದಲು ನಮಗೆ ಅದನ್ನು ಇನ್ಪುಟ್ನ ಯಾವ ಥರ ಕೊಡಬೇಕು, ಆ ಪ್ರೋಗ್ರಾಮ್ಗೆ ಯಾವ ಥರ ನಾವು ಪ್ರೋಗ್ರಾಮ್ನ ಬರೆದಿದ್ದೀವಿ ಅದರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬೇಕು. ಓಕೆ, ಸೊ ಬಿಕಾಸ್ ಇಟ್ ಇಸ್ ಅ ಗ್ರಾಫ್, ನಮ್ಮ ಪ್ರೋಗ್ರಾಮ್ ನಾವು ಯಾವುದ್ರ ಮೇಲೆ ಅಪ್ಲೈ ಮಾಡ್ತಿದ್ದೀವಿ? ಗ್ರಾಫ್ ಮೇಲೆ ಅಪ್ಲೈ ಮಾಡ್ತಿದ್ದೀವಿ. ಸೊ ಗ್ರಾಫ್ ಅಂದ ತಕ್ಷಣ ವಿ ಕ್ಯಾನ್ ರೆಪ್ರೆಸೆಂಟ್ ದ ಗ್ರಾಫ್ ಇನ್ 2 different ways. ವಿ ಕ್ಯಾನ್ ರೆಪ್ರೆಸೆಂಟ್ ಇಟ್ ಯೂಸಿಂಗ್ adjacency matrix. ಯು ಕ್ಯಾನ್ ರೆಪ್ರೆಸೆಂಟ್ ದ ಗ್ರಾಫ್ ಯೂಸಿಂಗ್ adjacency list ಅಂತ 2 ವಿಧದಲ್ಲಿ ನಾವು ಗ್ರಾಫ್ನ ರೆಪ್ರೆಸೆಂಟ್ ಮಾಡ್ಕೋಬೋದು. ದಿಸ್ ಯು ನೋ ಆಲ್ರೆಡಿ. ಓಕೆ, ಬಟ್ ಇನ್ ಅವರ್ ಪ್ರೋಗ್ರಾಮ್ ವಿ ಹ್ಯಾವ್ ರೆಪ್ರೆಸೆಂಟೆಡ್ ಯೂಸಿಂಗ್ ದ adjacency matrix. ಸೊ ಫಸ್ಟ್ ವಿ ಶುಡ್ ನೋ ವಾಟ್ ಈಸ್ adjacency matrix ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ adjacency matrix ಅಂದರೆ ಇಟ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ದ ವರ್ಟಿಸಸ್ ಆಫ್ ಎ ಗ್ರಾಫ್ ಇನ್ ದ ಫಾರ್ಮ್ ಆಫ್ ದ ಮ್ಯಾಟ್ರಿಕ್ಸ್ ರೋಸ್ ಆ್ಯಂಡ್ ಕಾಲಮ್ಸ್. ನಾವು ಗ್ರಾಫಲ್ಲಿರುವಂಥ ವರ್ಟಿಸಸ್ನ ರೋಸ್ ಮತ್ತು ಕಾಲಮ್ಸ್ ಮುಖಾಂತರ ರೆಪ್ರೆಸೆಂಟ್ ಮಾಡೋದನ್ನು adjacency matrix ಅಂತ ಕರೀತಾರೆ. ಓಕೆ, ಈಗ ನಮ್ಮ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಗ್ರಾಫಲ್ಲಿ ಎಷ್ಟು ವರ್ಟಿಸಸ್ ಇದೆ? There are 5 vertices. So how many rows should be there? So there should be 5 rows in our matrix and 5 columns in our matrix. So our matrix should consist of 5 into 5 matrix which has 5 rows and 5 columns. So ee tara ನಾವು represent ಮಾಡ್ಕೋಬಹುದು. If there is an edge from vertex A to vertex B, mark it as 1. ಅಂದರೆ ಇಲ್ಲಿ 1 ಇಂದ 2ಗೆ edge ಇದೆ ಅಲ್ವಾ? So this is a rows, right? So this is 1 row, this is a second row, third row, fourth row ಮತ್ತು fifth row. ಹಾಗೆ ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್ ಮತ್ತು ಫಿಫ್ತ್ ಕಾಲಮ್. ಹೋಪ್ ಐ ಆಮ್ ಕ್ಲಿಯರ್ ಟು ಯು. ಓಕೆ, ಸೊ ಈ ಥರ ಕಾಲಮ್ಸ್ ಇರುತ್ತೆ, ಈ ಥರ ರೋಸ್ ಇರುತ್ತೆ. ಸೊ ರೋಸ್ ಮತ್ತು ಕಾಲಮ್ಸ್ ಎರಡು ಸೇಮ್ ಇರುತ್ತೆ, 5 into 5, ಯಾಕಂದರೆ 5 ವರ್ಟಿಸಸ್ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ಇವಾಗ ನಾವು ಒಂದಿಂದ ಒನ್ ವರ್ಟೆಕ್ಸಿಂದ ಸೆಕೆಂಡ್ ವರ್ಟೆಕ್ಸ್ಗೆ ಎಡ್ಜ್ ಇದ್ದರೆ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು 1 ಅಂತ ಹಾಕೋಬೇಕು. ಸೊ ದಿಸ್ ಇಸ್ ಅವರ್ 1 ರೋ. ಸೊ 1 ವರ್ಟೆಕ್ಸ್ ಟು ದ ಸೆಕೆಂಡ್ ವರ್ಟೆಕ್ಸ್, ದಟ್ ಇಸ್ 2 ಅಲ್ವಾ? ಸೊ 1 2 3 4 5 ಅಂತ ನೀವು ಬರ್ಕೊಳ್ಳಿ, ಈ ಕಡೆನೂ 1 2 3 4 5 ಅಂತ ಬರ್ಕೊಳ್ಳಿ. ಈಗ 1 ವರ್ಟೆಕ್ಸಿಂದ ಸೆಕೆಂಡ್ ವರ್ಟೆಕ್ಸ್ಗೆ ಎಡ್ಜ್ ಇದ್ದರೆ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು ಏನು ಹಾಕಬೇಕು? 1 ಅಂತ ಹಾಕೋಬೇಕು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ 1 ಇಂದ 4ಗೆ ಕೂಡ ಒಂದು ಎಡ್ಜ್ ಇದೆ, ಕಾಣಿಸ್ತಾ ಇದೆಯಲ್ಲ? ಸೊ 1 to 4 ಕೂಡ ನೀವು ಏನು ಬರಿಬೇಕು? ಇಲ್ಲಿ 1 ಅಂತ ಬರಿಬೇಕು. ಆಮೇಲೆ ರಿಮೈನಿಂಗ್ ಎಲ್ಲಾದರೂ ಬೇರೆ ವರ್ಟಿಸಸ್ಗೆ ಎಡ್ಜ್ ಇದೆಯಾ? 1 ಇಂದ ಎಡ್ಜ್ ಹೋಗಿದೆಯಾ? ಇಲ್ಲ, ಯಾವುದೇ ಎಡ್ಜಸ್ ಇಲ್ಲ. ಸೊ ರಿಮೈನಿಂಗ್ ಪ್ಲೇಸಸಲ್ಲಿ ನೀವೇನು ಹಾಕೊಳ್ಳಿ? 0 ಹಾಕೊಳ್ಳಿ. ಬಿಕಾಸ್ 1 to 1 there is no edge, put it as 0. 1 to 2 there is an edge, put it as 1. 1 to 3 there is no edge, so put it as 0. 1 to 4 there is an edge, put it as 1. 1 to 5 there is no edge, put it as 0. ಸೊ ಇದೇ ಥರ ನೀವು ರಿಮೈನಿಂಗ್ ವರ್ಟಿಸಸ್ಗೆ ಕೂಡ ಮಾಡ್ಕೋಬೇಕು. ನಾವು 2 ಇಂದ ಶುರು ಮಾಡೋಣ. ಸೊ 2
ಸೊ 2 ಇಂದ 1ಗೆ ಎಡ್ಜ್ ಇದೆಯಾ? ಇಲ್ಲ, 0 ಹಾಕೊಳ್ಳಿ. 2 ಇಂದ 2ಗೆ ಎಡ್ಜ್ ಇದೆಯಾ? ಇಲ್ಲ, 0. 2 ಇಂದ 3ಗೆ ಎಡ್ಜ್ ಇದೆಯಾ? ಇದೆ. Yes, there is an edge, so put it as 1. 2 ಇಂದ 4 there is an edge. Yes, there is an edge, put it as 1. 2 to 5 there is no edge, put it as 0. Now 3 ಇಂದ ಎಲ್ಲಿಗೂ ಯಾವುದೇ ಎಡ್ಜ್ ಹೊರಗಡೆ ಹೋಗಿಲ್ಲ ಅಲ್ವಾ? From 3 there is no single edge coming out from 3. So everything is zeros. ಎಲ್ಲಾನು 0 ಹಾಕ್ಬಿಡಿ. ಸೊ 3 ಇಂದ ಎಲ್ಲಿಗೂ ಬೇರೆ ವರ್ಟಿಸಸ್ ಯಾವುದಕ್ಕೂ ಎಡ್ಜಸ್ ಹೊರಗಡೆ ಹೋಗಿಲ್ಲ, ಸೊ ಅದನ್ನೆಲ್ಲ 0 ಹಾಕೊಳ್ಳಿ. ನೆಕ್ಸ್ಟ್ 4ನ ಟ್ರೈ ಮಾಡಿ. ಸೊ 4th ವರ್ಟೆಕ್ಸಲ್ಲಿ ನಾವು ನೋಡಬೇಕಾದ್ರೆ 4 ಇಂದ 2 ಎಡ್ಜಸ್ ಹೋಗಿದೆ, ಒಂದು 4 to 3 ಮತ್ತೊಂದು 4 to 5. ಅದೆರಡನ್ನ ಮಾತ್ರ 1 ಮಾಡಿ. 4 ಇಂದ 3 ಜಾಗಕ್ಕೆ 1 ಹಾಕೊಳ್ಳಿ, 4 ಇಂದ 5ಗೆ 1 ಹಾಕೊಳ್ಳಿ. ಉಳಿದಿರೋದನ್ನ ಎರಡಲ್ಲ zeros ಅಂತ ಮಾರ್ಕ್ ಮಾಡ್ಕೊಳ್ಳಿ. ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್. ನೆಕ್ಸ್ಟ್ 5. We can see that last vertex 5. So from 5 there is no outgoing edges. 5 ಇಂದ ಹೊರಗಡೆ ಯಾವುದೇ edges ಹೋಗಿಲ್ಲ, so put it as zeros. So this is how you can represent the adjacency matrix. If this is clear, then we can move forward for programming of the topological ordering. Hope the adjacency matrix is clear to you. Okay, so let us see the program. The program is as follows. We have written the program in the C language ಅಲ್ಲಿ ಬರ್ದಿದ್ದೀವಿ ಪ್ರೋಗ್ರಾಮ್ನ. ಸೊ ಪ್ರೋಗ್ರಾಮ್ನ ಒಂದ್ಸಲ ನೋಡೋಣ. ಸೊ ಲೆಟ್ ಅಸ್ ಸಿ ದ ಪ್ರೋಗ್ರಾಮ್ ನಾವು. ಓಕೆ, ಸೊ ಪ್ರೋಗ್ರಾಮ್ ಫಾರ್ ಟೋಪೋಲಾಜಿಕಲ್ ಆರ್ಡರಿಂಗ್ ಹ್ಯಾಶ್ ಇನ್ಕ್ಲೂಡ್ stdio.h. ಓಕೆ, ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್. ನೆಕ್ಸ್ಟ್ ವಿ ಆರ್ ರೈಟಿಂಗ್ ಇಂಟ್ ಮೇನ್ ಅಂತ ಕೊಡ್ತೀವಿ. ವೈ ವಿ ಆರ್ ಗಿವಿಂಗ್ ಮೇನ್ ಹಿಯರ್? ಬಿಕಾಸ್ ಇಂಟ್ ಅಂತ ಕೊಟ್ಟರೆ ಇಟ್ ಹ್ಯಾಸ್ ಟು ರಿಟರ್ನ್ some values. That's why we have given it as int. Next we have to declare some variables I, j, k, which are used as indices for the array. M, n are temporary variables. They are also used okay, for counting the number of values in the array. Next a of 10 10 is the array which consists of the vertices. ಈ array ನಲ್ಲಿ vertices ಇರುತ್ತೆ, rows ಮತ್ತೆ columns ಇರುತ್ತೆ. Okay, next in degree of 10. So this is used to calculate the in degree of each vertex of a graph. Next we have flag to check whether that particular vertex is considered or not. Then count is used to check the count of the vertices. So ishtu variables namge beku. Next enter the number of vertices. Iga ondonde vertex na ನಾವು ಎಂಟ್ರಿ ಮಾಡ್ಕೋಬೇಕು. ಅದಕ್ಕೆ ಅಲ್ಲ ಕೌಂಟ್ ಎಷ್ಟು ವರ್ಟಿಸಸ್ ಇದೆ ನಮ್ಮ ಗ್ರಾಫಲ್ಲಿ ಅಂತ ನಾವು ಅದನ್ನು ಸ್ಕ್ಯಾನ್ ಮಾಡ್ಕೋಬೇಕು. ಅದನ್ನು ಎನ್ನಿಗೆ ಹಾಕ್ತೀವಿ. ಸೊ ಇನ್ ಅವರ್ ಎಕ್ಸಾಂಪಲ್ ವಿ ಹ್ಯಾವ್ ಟು ಗಿವ್ 5. ಇಫ್ ಯು ಕನ್ಸಿಡರ್ ಅವರ್ ಎಕ್ಸಾಂಪಲ್ ನಾವಿಲ್ಲಿ 5 ಅಂತ ಕೊಡಬೇಕು, ಯಾಕಂದರೆ ನಮ್ಮ ಗ್ರಾಫಲ್ಲಿ 5 ವರ್ಟಿಸಸ್ ಇತ್ತು. ಓಕೆ, ನಾವು ಪ್ರಿಂಟ್ ಎಫ್ ಎಂಟರ್ ದ adjacency matrix. ಸೊ ಈ ಪರ್ಟಿಕ್ಯುಲರ್ ಗ್ರಾಫ್ದು adjacency matrixನ ನೀವು ಎಂಟ್ರಿ ಮಾಡ್ಕೋಬೇಕು. ಸೊ ಐ ಟೋಲ್ಡ್ ಯು ಆಲ್ರೆಡಿ. ಸೊ ಈ ಥರ ಮ್ಯಾಟ್ರಿಕ್ಸ್ ವ್ಯಾಲ್ಯೂಸ್ನ ನೀವು ಎಂಟ್ರಿ ಮಾಡ್ಕೋಬೇಕು. ದಟ್ ಈಸ್ ಯು ಗಿವ್ ದ ಇನ್ಪುಟ್ ಪ್ರಿಂಟ್ ಎಫ್ ಎಂಟರ್ ರೋ %d I +1. So we know that the array will start with 0. So in order to make it more clear output clear ಆಗಿ ಕಾಣಿಸ್ಬೇಕು, ಇನ್ಪುಟ್ ಕೂಡ ಕ್ಲಿಯರ್ ಆಗಿ ಕೊಡಬೇಕು, ಅದಕ್ಕೋಸ್ಕರ ನಾವು +1 ಅಂತ ಹಾಕೋತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಕ್ಯಾನ್ ದ vertices, values of those vertices one by one. ಆ ವರ್ಟೆಕ್ಸ್ಗೆ ಕರೆಸ್ಪಾಂಡಿಂಗ್ ನಾವು ಅದೇನು ಎಂಟ್ರಿ ಇರುತ್ತೆ ಎಡ್ಜಸ್ನ, ಫಾರ್ ಎಕ್ಸಾಂಪಲ್ ಇಲ್ಲಿ ಇರುತ್ತಲ್ವ ಫಸ್ಟ್ ರೋನಲ್ಲಿ ನಾವು 0 1 0 1 0 ಅಂತ ಹಾಕೋಬೇಕು. ಸೆಕೆಂಡ್ ರೋಗೆ ಏನು ವ್ಯಾಲ್ಯೂಸ್ 0 0 1 1 0 ಅಂತ ಹಾಕೋಬೇಕು. ಸೊ ಈ ಥರ ನಾವು 1 by 1 ರೋ ಬೈ ರೋ ನಾವು ವ್ಯಾಲ್ಯೂಸ್ನ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಇಷ್ಟ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇನಿಷಿಯಲೈಸಿಂಗ್ ದ ಇನ್ ಡಿಗ್ರಿ ಆಫ್ ಈಚ್ ನೋಡ್ ಟು 0. ಸೊ ನಾವು ಪ್ರೋಗ್ರಾಮ್ ಶುರು ಮಾಡೋಕ್ಕಿಂತ ಮೊದಲು ಆ ಎಲ್ಲ ವರ್ಟಿಸಸ್ದು ಇನ್ ಡಿಗ್ರಿನ ಇನಿಷಿಯಲಿ ನಾವು ಏನು ಮಾಡೋಣ 0 ಅಂತ ಮಾಡೋಣ. ಸೊ ನಮ್ಮದು ಟೋಟಲ್ ನಂಬರ್ ಆಫ್ ವರ್ಟಿಸಸ್ ಎಲ್ಲಿ ಸ್ಟೋರ್ ಆಗಿದೆ ಎನ್ನಲ್ಲಿದೆ. ಸೊ ಫಾರ್ I equal to 0 to n to 1 less than n, because our array will start with 0. So I equal to 0, I less than n, I plus plus, in degree of I equal to 0. ಸೊ ಪ್ರತಿಯೊಂದು ವರ್ಟೆಕ್ಸ್ದು ಇನ್ ಡಿಗ್ರಿನ 0 ಮಾಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ನಾವು ವರ್ಟೆಕ್ಸ್ನ ನೋಡ್ ಅಂತಾನು ಕರಿಬೋದು. ಓಕೆ, ಹಾಗೆ ನಾವು ಫ್ಲಾಗ್ ಆಫ್ I equal to 0, ಯಾಕಂದರೆ ಆ ವರ್ಟೆಕ್ಸ್ ಇನ್ನೂ ವಿಸಿಟ್ ಆಗಿಲ್ಲ, ಡಿಸ್ಪ್ಲೇ ಆಗಿಲ್ಲ. ಸೊ ಅದನ್ನು ನಾವು ಫ್ಲಾಗ್ನ ಕೂಡ ನಾವು 0 ಅಂತ ಇನಿಷಿಯಲೈಸ್ ಮಾಡ್ಕೋಬೇಕು. ಸೊ ಒನ್ಸ್ ಯು ಡೂ ದಿಸ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋದು,
it gets the in degree of each node by adding the columns. ಸೊ ಆ ಪರ್ಟಿಕ್ಯುಲರ್ ನೋಡ್ ಪ್ರತಿಯೊಂದು ನೋಡ್ದು ಇನ್ ಡಿಗ್ರಿ ಸಿಗಬೇಕಾದ್ರೆ ನೀವು ಆ ಕಾಲಮ್ಸ್ ಇದೆಯಲ್ಲ, ಈ ಮ್ಯಾಟ್ರಿಕ್ಸ್ ಕಾಲಮ್ಸ್ ಏನಿದೆ ಇದನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಇನ್ ಡಿಗ್ರಿ ಆಫ್ ಈಚ್ ನೋಡ್ದು ಸಿಗುತ್ತೆ, ಇನ್ ಡಿಗ್ರಿ ಸಿಗುತ್ತೆ. ಗೊತ್ತಾಯ್ತಲ್ವಾ? ಸಪೋಸ್ 1 ಯು ವಾಂಟ್ ಟು ಫೈಂಡ್ ದ ಇನ್ ಡಿಗ್ರಿ ಆಫ್ 1, ಸೊ ದಟ್ ಈಸ್ ರೋ 1 ಅಲ್ವಾ? ಸೊ ಇನ್ ಡಿಗ್ರಿ ಆಫ್ 1ಅಲ್ಲಿ ನೀವು ಫಸ್ಟ್ ಕಾಲಮ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಏನಿದೆ 0 + 0 + 0 + 0. ಸೊ ಇನ್ ಡಿಗ್ರಿ ಆಫ್ 1 ಎಷ್ಟಿದೆ? 0, ರೈಟ್? ಸೊ ದ್ಯಾಟ್ ಆಪ್ರೇಷನ್ ಈಸ್ ಹ್ಯಾಪನಿಂಗ್ ಹಿಯರ್. ಇಲ್ಲಿ ಅದೇ ಆಗ್ತಿದೆ. ಇಲ್ಲಿ ನಾವು ಪ್ರತಿಯೊಂದು ನೋಡ್ ಅಂದರೆ ವರ್ಟೆಕ್ಸ್, ಓಕೆ, ಇನ್ ಡಿಗ್ರಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆ ಕಾಲಮ್ನ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಇನ್ ಡಿಗ್ರಿ ಸಿಕ್ಬಿಡುತ್ತೆ. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಯೂಸ್ for I equal to 0, I less than n, I plus plus, this is for rows. For j equal to 0, j less than n, j plus plus, this is for columns. You are adding the in degree. So in degree of I equal to in degree of I plus a of ji. So j of a of j andre it is referring to the columns. Okay, so ಆ ಕಾಲಮ್ ಅಲ್ಲಿ ಇನ್ ಡಿಗ್ರಿ ಇನಿಷಿಯಲಿ 0 ಇರುತ್ತೆ, 0 ಪ್ಲಸ್ ನಮಗೆ ಆ ಕಾಲಮ್ ಆ್ಯಡ್ ಆಗುತ್ತಲ್ವ, ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಇನ್ ಡಿಗ್ರಿ ಆಫ್ ಐ ಅಲ್ಲಿ ಸಿಗುತ್ತೆ. ಸೊ ಈ ಥರ ಏನಾಗುತ್ತೆ, ಪ್ರತಿಯೊಂದು ವರ್ಟೆಕ್ಸ್ ಅಥವಾ ನೋಡ್ದು ಇನ್ ಡಿಗ್ರಿ ನಮಗೆ ಇನ್ ಡಿಗ್ರಿ ಆಫ್ ಐ ಅಲ್ಲಿ ಸೇವ್ ಆಗಿರುತ್ತೆ. ಓಕೆ, ಸೊ ನಾವು ದಿಸ್ ಇಸ್ ದ ಕಂಟಿನ್ಯೂಷನ್ ಆಫ್ ದ ಪ್ರೋಗ್ರಾಮ್. ನೆಕ್ಸ್ಟ್ ವಿ ಹ್ಯಾವ್ ಟು ಪ್ರಿಂಟ್ ದ ಟೋಪೋಲಾಜಿಕಲ್ ಆರ್ಡರಿಂಗ್. ಈಗ ಪ್ರಿಂಟ್ ಮಾಡಬೇಕು. ಅದಕ್ಕಿಂತ ಮೊದಲು ನಾವು ಏನು ಮಾಡ್ಕೋಬೇಕಂದ್ರೆ, ಪರ್ಫಾರ್ಮ್ ದ ಆಪರೇಷನ್ ಇನ್ ದ ವೈಲ್ ಲೂಪ್ ಅಂಟಿಲ್ ದ ಕೌಂಟ್ ವ್ಯಾಲ್ಯೂ ರೀಚಸ್ ನಂಬರ್ ಆಫ್ ನೋಡ್ಸ್. ಅಂದರೆ ಕೌಂಟ್ ವ್ಯಾಲ್ಯೂ ನಂಬರ್ ಆಫ್ ನೋಡ್ಸ್ನ ಎಲ್ಲ ವರ್ಟಿಸಸ್ನ ಸ್ಕ್ಯಾನ್ ಮಾಡಿದ ಮೇಲೆ, ಸೊ ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ? ಕೌಂಟ್. ಸೊ ಕೌಂಟ್ ವ್ಯಾಲ್ಯೂ ಎನ್ನ ಕ್ರಾಸ್ ಆಗಬಾರ್ದು. ಸೊ ಅಲ್ಲಿವರೆಗೂ ನಾವು ಈ ಎಲ್ಲ ಆಪ್ರೇಷನ್ಸ್ನ ಕಂಪ್ಲೀಟಾಗಿ ಇಲ್ಲಿವರೆಗೂ ಅಂಟಿಲ್ ಹಿಯರ್ ವಿ ಹ್ಯಾವ್ ಟು ಪರ್ಫಾರ್ಮ್ ದ ವೈಲ್ ಲೂಪ್ ಆಪ್ರೇಷನ್ ಎಗೇನ್ ಆ್ಯಂಡ್ ಎಗೇನ್, ಮತ್ತೆ ಮಾಡ್ಕೋಬೇಕು. ಸೊ ಇದ್ರ ವೈಲ್ ಲೂಪ್ ಒಳಗಡೆ ಏನು ಬರೆದಿದ್ದೀವಿ ಅಂದರೆ, ಫಾರ್ k equal to 0, k less than n, k plus plus, ಫಾರ್ ಪರ್ಫಾರ್ಮಿಂಗ್ ಫಾರ್ ಈಚ್ ವರ್ಟೆಕ್ಸ್, ಪ್ರತಿ ವರ್ಟೆಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಇಲ್ಲಿ ಇಫ್ ಇನ್ ಡಿಗ್ರಿ ಆಫ್ k equal to 0 ಅಂದರೆ ನಮ್ಮದು ಇನ್ ಡಿಗ್ರಿ 0, ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ ಇನ್ ಡಿಗ್ರಿ 0 ಆಗಿದ್ರೆ ನಾವು ಏನು ಮಾಡ್ಕೋಬೇಕು, ಅದನ್ನು ಪ್ರಿಂಟ್ ಮಾಡ್ಕೋಬೇಕು. ಬಿಕಾಸ್ ದಟ್ ಈಸ್ ಆರ್ ಜಾಬ್ ಹಿಯರ್. ವಿಚ್ ವರ್ಟೆಕ್ಸ್ ಆಸ್ ಇನ್ ಡಿಗ್ರಿ 0, ವಿ ಹ್ಯಾವ್ ಟು ಪ್ರಿಂಟ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಟೆಕ್ಸ್. ಸೊ ಇನಿಷಿಯಲಿ ವಿ ಹ್ಯಾವ್ ಸೀನ್ ದ್ಯಾಟ್ ನಮ್ಮ ಗ್ರಾಫಲ್ಲಿ ಫಸ್ಟ್ ವರ್ಟೆಕ್ಸ್ 1 ಅದರದ್ದು ಇನ್ ಡಿಗ್ರಿ 0 ಇತ್ತು. ಸೊ ಅದನ್ನು ನಾವು ಪ್ರಿಂಟ್ ಮಾಡ್ಕೊಳ್ತೀವಿ. ಬಿಕಾಸ್ ದ ಅರೇ ವಿಲ್ ಸ್ಟಾರ್ಟ್ ಫ್ರಮ್ 0, ಸೊ k equal to 0 ಅಂತ ಇರುತ್ತಲ್ವ, ನಮ್ಮ ವರ್ಟೆಕ್ಸ್ 1 ಇರುತ್ತೆ, ನೇಮ್ 1 ಇರುತ್ತೆ. ಸೊ k plus 1 ಅಂತ ಕೊಟ್ಟರೆ ಇದು ನೀಟಾಗಿ 1 ಅಂತ ಪ್ರಿಂಟ್ ಆಗಿಲ್ಲ ಅಂದರೆ 0 ಅಂತ ಪ್ರಿಂಟ್ ಆಗುತ್ತೆ. ದಟ್ಸ್ ವೈ ಯು ಹ್ಯಾವ್ ಟು ಗಿವ್ ಹಿಯರ್ k plus 1. ನೆಕ್ಸ್ಟು ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ ಆಲ್ರೆಡಿ ನಾವು ಪ್ರಿಂಟ್ ಮಾಡಿದ್ದೀವಿ, ವಿ ಹ್ಯಾವ್ ಡಿಸ್ಪ್ಲೇಡ್ ಇಟ್. ದಟ್ಸ್ ವೈ ಫ್ಲಾಗ್ ಆಫ್ k equal to 1, ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ನ ನಾವು ಫ್ಲಾಗ್ನ 1 ಮಾಡ್ಕೋ, ಬಿಕಾಸ್ ಇಟ್ಸ್ ಆಲ್ರೆಡಿ ಡಿಸ್ಪ್ಲೇಡ್. ದಟ್ಸ್ ವೈ. ಸೊ ಇಷ್ಟ ಆದಮೇಲೆ ವಿ ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ವರ್ಟೆಕ್ಸ್. ಹೇಗೆ ಹೋಗೋದು? ಸೊ ನೋಡ್ ಹ್ಯಾವಿಂಗ್ 0 ಡಿಗ್ರಿ ಈಸ್ ಡಿಲೀಟೆಡ್. ಸೊ ಇಲ್ಲಿ ಡಿಲೀಟ್ ಮಾಡ್ಕೋತೀವಿ ಆ ನೋಡ್ನ. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಪ್ಲೇಡ್ ಇಟ್. ಡಿಲೀಟ್ ಮಾಡಿದ್ಮೇಲೆ ನಾವು ಏನು ಮಾಡ್ಕೋಬೇಕು, ಅದನ್ನು ಡಿಸ್ಪ್ಲೇ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನಾವು ನೋಡೋಣ ಯಾವ ಥರ ಡಿಲೀಟ್ ಆಗುತ್ತಂತ. ಫಾರ್ I equal to 0, I less than n, I plus plus, ಇಫ್ a of ki equal to 1, ಆ ಪರ್ಟಿಕ್ಯುಲರ್ ಕಾಲಮಲ್ಲಿ 1 ಇದ್ದರೆ ನಾವು ಅದನ್ನು -1 ಮಾಡಬೇಕು. ಯಾಕಂದರೆ ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ ನಮ್ದು ಆಲ್ರೆಡಿ ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಪ್ರೋಸೆಸ್ ಏನು, ನಾವು ಡಿಲೀಟ್ ಮಾಡ್ಕೋಬೇಕು. ಅಲ್ಲಿಂದ ಹೋಗಿರೋವಂಥ 2 ಎಡ್ಜಸ್ನ, ಔಟ್ಗೋಯಿಂಗ್ ಎಡ್ಜಸ್ನ ನಾವೇನು ಮಾಡ್ಕೋಬೇಕು, ಡಿಲೀಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಸ್ಟೆಪ್ಸ್ನ ನಾವು ಬರಿತೀವಿ. ಸೊ a of ki equal to a of ki -1. ಸೊ ಅಲ್ಲಿಂದ ಹೋಗಿರೋವಂಥ ಎಲ್ಲ ಎಡ್ಜಸ್ನ ಡಿಲೀಟ್ ಮಾಡ್ಕೋತೀವಿ. ಅಷ್ಟೇ ಅಲ್ಲ, ಇನ್ ಡಿಗ್ರಿ ಆಫ್ I equal to 0, ಅದರದ್ದು ಇನ್ ಡಿಗ್ರಿನ ಕೂಡ ನಾವು 0 ಮಾಡ್ಕೋತೀವಿ. ಓಕೆ, ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ರೆಡ್ಯೂಸ್ ದ ಇನ್ ಡಿಗ್ರಿ ಆಫ್ ಪರ್ಟಿಕ್ಯುಲರ್ ಕಾಲಮ್ ಬೈ ಡಿಲೀಟಿಂಗ್ ದ ಪರ್ಟಿಕ್ಯುಲರ್ ಕಾಲಮ್ ವ್ಯಾಲ್ಯೂ ಬೈ 1. ಓಕೆ, ನೆಕ್ಸ್ಟ್ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ರೀಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ ಉಳಿದಿರುವಂಥ ವರ್ಟಿಸಸ್ ಇನ್ ಡಿಗ್ರಿ ಚೇಂಜ್ ಆಗುತ್ತೆ. ಯಾಕಂದರೆ ನಾವು ಆ್ಯರೋಸ್ನ ಎಡ್ಜಸ್ನ ಡಿಲೀಟ್ ಮಾಡಿದ್ದೀವಿ, ಆ ಕಾಲಮ್ನ ರೆಡ್ಯೂಸ್ ಮಾಡಿದ್ದೀವಿ ಬೈ 1. ಸೊ ರಿಮೈನಿಂಗ್ ವರ್ಟೆಕ್ಸ್ ಇನ್ ಡಿಗ್ರೀಸ್ ಚೇಂಜ್ ಆಗುತ್ತೆ. ಸೊ ದ್ಯಾಟ್ ವಿ ಹ್ಯಾವ್ ಟು ರೀಕ್ಯಾಲ್ಕುಲೇಟ್ ಹಿಯರ್. ಇಲ್ಲಿ ನಾವು ಅದನ್ನು ರೀಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಫಾರ್ m equal to 0, m less than n, m plus plus. For j equal to 0, j less than n, j plus plus. In degree of m equal to in degree of m plus a of jm. So a of jm ಚೇಂಜ್ ಆಗಿರುತ್ತೆ. ಅದನ್ನು ಮತ್ತೆ ನಾವು ಆ್ಯಡ್ ಮಾಡಿಕೊಂಡು ರೀಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಕೌಂಟ್, ಇನ್ಕ್ರಿಮೆಂಟ್ ದ ಕೌಂಟ್ ಪ್ಲಸ್ ಪ್ಲಸ್ ಮಾಡ್ಕೋಬೇಕು. ಸೊ ದ್ಯಾಟ್ ಇಟ್ ವಿಲ್
and count is used to scan all the vertices reach ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಕೌಂಟ್ನ ಯೂಸ್ ಮಾಡೋದು. ಸೊ ದಿಸ್ ಎಂಟೈರ್ while loop will be executed again and again until all the nodes are reached. ಎಲ್ಲ ನೋಡ್ಸ್ ರೀಚ್ ಆಗೋವರೆಗೂ ಇದು while loop ವರ್ಕ್ ಆಗ್ತಾ ಇರುತ್ತೆ. I mean it will keep on executing. Okay, once it reaches the node, I mean number of nodes reach ಆದ ತಕ್ಷಣ it will exit from the while loop and it will come out of the program. ರಿಟರ್ನ್ 0 ಮೇನ್ ಫಂಕ್ಷನ್ಗೆ ವ್ಯಾಲ್ಯೂನ ರಿಟರ್ನ್ ಮಾಡಿಬಿಟ್ಟು ಎಕ್ಸಿಟ್ ಆಗಿಬಿಡುತ್ತೆ, ಪ್ರೋಗ್ರಾಮ್ ಟರ್ಮಿನೇಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ಪ್ರೋಗ್ರಾಮ್ ಫಾರ್ ಟೋಪೋಲಾಜಿಕಲ್ ಆರ್ಡರಿಂಗ್. ಓಕೆ, ನಾವು ಲೆಟ್ ಅಸ್ ಸಿ ದ ಡೆಮಾನ್ಸ್ಟ್ರೇಷನ್ ಆಫ್ ದ ಪ್ರೋಗ್ರಾಮ್ ಡೆಮಾನ್ಸ್ಟ್ರೇಷನ್ನ ನೋಡೋಣ. ಲೆಟ್ ಅಸ್ ಓಪನ್ ದ ಡಾಸ್ ಬಾಕ್ಸ್ ಆ್ಯಂಡ್ ಸ್ಟಾರ್ಟ್ ದ ಟರ್ಬೋ C++ ಕಂಪೈಲರ್. ಸೊ ಫೈಲ್, ನ್ಯೂ. So this is our new program. We are going to type here. Before that, let us save the program. File, save it as topological sorting or topological anta save madana .c. So once you saved it, let us type the program #include stdio.h, that is standard input output header file. Next, int main, or let us give it as void main. Let us, our program does not return, main function does not return any value, so we are giving it as void main. Okay, now let us declare the variables int I, j, k, m, n. Okay, and then we are having one array. It's a matrix array which is 2-dimensional, which stores the rows and the column values. Next we have one more array, single dimensional array or unidimensional array in degree of 10, which is used to store the in degree of each and every vertices of the graph. Then we have flag to check whether that particular vertex has been visited or displayed or not, and count to check that to pass all the vertices of the graph. Okay, so these variables we require. Next, let us write the printf statement. Printf, enter the number of vertices. So ನಮ್ಮ ಗ್ರಾಫಲ್ಲಿ ಎಷ್ಟು ವರ್ಟಿಸಸ್ ಇದೆ ಅಂತ ನಾವು ಎಂಟ್ರಿ ಮಾಡ್ಕೋಬೇಕಲ್ವಾ? So that's why we are going to put this scanf %d %n. ಸೊ ಆ ಕೌಂಟ್ ಎಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ, n ಅನ್ನೋ ವೇರಿಯೇಬಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಕ್ಯಾನ್ ದ adjacency matrix. Enter the adjacency matrix. What is the purpose of adjacency matrix? It is used to represent the graph. ಗ್ರಾಫ್ನ ನಾವು ಸುಲಭವಾಗಿ adjacency matrix ಯೂಸ್ ಮಾಡಿಕೊಂಡು ರೆಪ್ರೆಸೆಂಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಫಾರ್ I equal to 0, I less than n, I plus plus. Let us read the value one by one. Okay, for the adjacency matrix. So printf, enter the row. So each ಪ್ರತಿ ರೋಗೆ ಕೂಡ ನಾವು ವ್ಯಾಲ್ಯೂಸ್ನ ಎಂಟ್ರಿ ಮಾಡ್ಕೊಂಡು ಹೋಗಬೇಕು, ಕಾಲಮ್ ವ್ಯಾಲ್ಯೂಸ್ನ ಎಂಟ್ರಿ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಈಚ್ ರೋಗೆ ಕೂಡ ನಾವು ಎಂಟ್ರಿ ಮಾಡ್ಕೋಬೇಕು. ಸೊ ಹಿಯರ್ ಲೆಟ್ ಅಸ್ ಗಿವ್ I+1 ಅಂತ ಕೊಡೋಣ, ಸೊ ದ್ಯಾಟ್ ಇಟ್ ಲುಕ್ಸ್ ಮೋರ್ ಲೆಜಿಬಲ್. ಇಲ್ಲಂದರೆ ಎಂಟರ್ ದ ರೋ 0 ಅಂತ ತೋರಿಸುತ್ತೆ, ಅದ್ರ ಬದಲು ಎಂಟರ್ ದ ರೋ 1 ಅಂತ ತೋರಿಸ್ಬೇಕಲ್ವಾ? ದಟ್ಸ್ ವೈ ವಿ ಆರ್ ಡೂಯಿಂಗ್ ದಿಸ್, ಬಿಕಾಸ್ ಇನ್ ಅವರ್ ಎಕ್ಸಾಂಪಲ್ ವಿ ಆರ್ ಶೋಯಿಂಗ್ starting with the vertex 1. It will be more understandable to the students. That's why enter the row 1 ಅಂತ ಬರೋದಕ್ಕೆ ನಾವಿಲ್ಲಿ I+1 ಅಂತ ಕೊಟ್ಟಿದ್ದೀವಿ. ಅರ್ಥ ಆಯ್ತಲ್ವಾ? ಸೊ ಲೆಟ್ ಅಸ್ ಸ್ಕ್ಯಾನ್ ದ ವ್ಯಾಲ್ಯೂಸ್ ಒನ್ ಬೈ ಒನ್. ಫಾರ್ j equal to 0 ಅಂತ ಇನ್ನೊಂದು ಇಂಡೆಕ್ಸ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ವ್ಯಾಲ್ಯೂಸ್ನ ಸ್ಕ್ಯಾನ್ ಮಾಡೋಣ. ಬಿಕಾಸ್ ರೋಸ್ ಆ್ಯಂಡ್ ಕಾಲಮ್ಸ್ ಆರ್ ಬೋತ್ ಸೇಮ್. ನಮ್ಮ I ಮತ್ತು j ಎರಡಕ್ಕೂ ನಾವು n ಯೂಸ್ ಮಾಡಿದ್ದೀವಿ. scanf %d
ampersand a of ij. So row and column value of each and every row and column value of each row is scanned. Okay, ಸೊ ಅದನ್ನು ನಾವು ಸ್ಕ್ಯಾನ್ ಮಾಡ್ಕೋತೀವಿ. ಇಷ್ಟ ಆದಮೇಲೆ ನಾವೇನು ಮಾಡಬೇಕು, we have to start with initializing the in degree. So for one more for loop we have to use. ಎಲ್ಲ ಕಡೆ ನಾವು for loop ಯೂಸ್ ಮಾಡ್ತೀವಿ because it's a matrix ಇರೋದ್ರಿಂದ ನಾವು for loopನ ಯೂಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು in degree ಎಲ್ಲಾನು ನಾವು ಏನು ಮಾಡೋಣ, 0 ಅಂತ ಮಾಡೋಣ. in degree of I ಅಂದರೆ ಪ್ರತಿ ವರ್ಟೆಕ್ಸ್ ಇನ್ ಡಿಗ್ರಿನ 0 ಅಂತ ಇನಿಷಿಯಲೈಸ್ ಮಾಡೋಣ. ಆಮೇಲೆ ಫ್ಲಾಗ್ ಅಂದರೆ ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ ಇನ್ನು ನಾವು ಡಿಸ್ಪ್ಲೇ ಮಾಡಿಲ್ವಲ್ಲ, ಅದಕ್ಕೋಸ್ಕರ ಫ್ಲಾಗ್ ಆಫ್ I ಈಕ್ವಲ್ ಟು 0 ಅದನ್ನು ಕೂಡ 0 ಅಂತ ಇನಿಷಿಯಲೈಸ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋದು, ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು in degree of each and every vertex gets calculated. Okay, so for I equal to 0, I less than n, I plus plus, so this will give the row, each and every row is got by I. Okay, next for j equal to 0, j less than n, j plus plus. Understood? So this is used to get the in degree, actual in degree of every vertex. ಪ್ರತಿ ವರ್ಟೆಕ್ಸ್ ಇನ್ ಡಿಗ್ರಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಇದನ್ನು ಈ ಮೂರು ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತಿದ್ದೀವಿ. ಸೊ ಇನ್ ಡಿಗ್ರಿ ಆಫ್ I ಈಕ್ವಲ್ ಟು ಇನ್ ಡಿಗ್ರಿ ಆಫ್ I ಪ್ಲಸ್ ಎ ಆಫ್ ಜೆ ಐ. ಸೊ ಕಾಲಮ್ ವೈಸ್ ನಾವು ಟೋಟಲ್ ಮಾಡಿಬಿಟ್ಟು ನಿಮಗೆ ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ದು ಇನ್ ಡಿಗ್ರಿ ಸಿಕ್ಬಿಡುತ್ತೆ ಇಲ್ಲೇ. ಸೊ ಒಂದ್ಸಲ ಇದು ಮಾಡಿದ ಮೇಲೆ ನೆಕ್ಸ್ಟ್ ಲೆಟಸ್ ಪ್ರಿಂಟ್ just information, the topological order is okay. Now we'll put one more while loop. So while count is less than or equal to n. ನಾವೇನು ಮಾಡ್ತಾ ಹೋಗಬೇಕು, we have to keep on performing the list of operations. That is for I equal to I ಬದಲು ನಾವು k ನ ಯೂಸ್ ಮಾಡೋಣ. k equal to 0, k less than n, k plus plus. ಓಕೆ, ಸೊ ಈಗ ನಾವೇನು ಮಾಡಬೇಕಿದ್ರೆ ಒಳಗಡೆ ಮತ್ತೊಂದು ಫಾರ್ ಲೂಪ್ ಮತ್ತೆ ಚೆಕ್ ಮಾಡ್ಕೋಬೇಕು. ಇಫ್ ಇನ್ ಡಿಗ್ರಿ ಆಫ್ I, ಇನ್ ಡಿಗ್ರಿ ಆಫ್ I ಬದಲು k ಅಂತ ಹಾಕೋಣ. ಇಫ್ ಇನ್ ಡಿಗ್ರಿ ಆಫ್ k ಈಕ್ವಲ್ ಟು 0 ಆ್ಯಂಡ್ ಫ್ಲಾಗ್ ಆಫ್ k ಈಕ್ವಲ್ ಟು 0 ಆಗಿದ್ರೆ ಮಾತ್ರ ನಾವು ಏನು ಮಾಡ್ಕೋಬೇಕು, ಅಂದರೆ ಇನ್ನು ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ ಡಿಸ್ಪ್ಲೇ ಆಗಿಲ್ಲ ಅಂತ ಅರ್ಥ. ಆಮೇಲೆ ಇನ್ ಡಿಗ್ರಿ ಆಫ್ 0 ಅಂದರೆ ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ ಇನ್ ಡಿಗ್ರಿ 0 ಆಗಿದೆ, ಹಾಗಾದರೆ ಮಾತ್ರ ನಾವು ಅದನ್ನು ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ ದ್ಯಾಟ್ ವರ್ಟೆಕ್ಸ್, ಪ್ರಿಂಟ್ ಎಫ್. ಸೊ ಆ ವರ್ಟೆಕ್ಸ್ ಎಲ್ಲಿದೆ, k ನಲ್ಲಿದೆ. ವರ್ಟೆಕ್ಸ್ k ನ ವರ್ಟೆಕ್ಸ್ ಅಂತ ತಗೊಳ್ಳೋದು, %d k. ಓಕೆ, ಅಷ್ಟೇ ಅಲ್ಲ, ಇಲ್ಲಿ k plus 1 ಅಂತ ಕೊಡೋಣ. ಸೊ ದಟ್ ಇನ್ಸ್ಟೆಡ್ ಆಫ್ ಪ್ರಿಂಟಿಂಗ್ 0 ಇಟ್ ವಿಲ್ ಪ್ರಿಂಟ್ 1. ಓಕೆ, ನಾವು ಫ್ಲಾಗ್ ಆಫ್ k ನ 1 ಅಂತ ಮಾಡ್ಕೋಬೇಕಂದ್ರೆ ಆಲ್ರೆಡಿ ಡಿಸ್ಪ್ಲೇ ಆಗಿದೆ ಆ ಪರ್ಟಿಕ್ಯುಲರ್ ವರ್ಟೆಕ್ಸ್, ಅದಕ್ಕೋಸ್ಕರ. ನೆಕ್ಸ್ಟ್, ಸೊ ಇದು ಇಫ್ ಸ್ಟೇಟ್ಮೆಂಟ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಟು ಪುಟ್ ಒನ್ ಮೋರ್ ಫಾರ್ ಲೂಪ್. ಸೊ ಈ ಫಾರ್ ಲೂಪ್ ಯಾಕೆ ಹಾಕೋತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದ ಕಾಲಮ್ಸ್ ಎಡ್ಜಸ್. ಸೊ ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ ಈಗ ಆಲ್ರೆಡಿ ಡಿಲೀಟ್ ಆಗಿದೆ ಅಲ್ವ, ಅಂದರೆ ವಿಸಿಟ್ ಆದರೆ ಡಿಲೀಟ್ ಆಗಿದೆ ಅಂತ ಲೆಕ್ಕ. ನಾವೇನು ಮಾಡ್ಕೋಬೇಕು, ಆ ವರ್ಟೆಕ್ಸಿಂದ ಹೊರಗಡೆ ಬಂದಿರೋವಂಥ ಎಡ್ಜಸ್ನ ಡಿಲೀಟ್ ಮಾಡೋಕ್ಕೆ ನಾವು ಎಡ್ಜಸೆನ್ಸಿ ಮ್ಯಾಟ್ರಿಕ್ಸ್ನ ವ್ಯಾಲ್ಯೂಸ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಫ್ k ಆಫ್ I ಅಂದರೆ ಆ ಪರ್ಟಿಕ್ಯುಲರ್ ವರ್ಟೆಕ್ಸ್ ವಿಸಿಟ್ ಆಗಿದ್ರೆ 1 ಆಗಿದ್ರೆ ನಾವೇನು ಮಾಡ್ಕೋಬೇಕು, ಓಕೆ, ಇಫ್ ದ್ಯಾಟ್ ಈಸ್ ಈಕ್ವಲ್ ಟು 1 we have to subtract 1 from that vertex. So a of ki equal to
a of ki minus 1 ಒಂದನ್ನ subtract ಮಾಡ್ಕೋಬೇಕು, so that it will become 0 at that time. So in degree of I, ಆ ಪರ್ಟಿಕ್ಯುಲರ್ ಇನ್ ಡಿಗ್ರಿನ ಕೂಡ ನಾವು 0 ಮಾಡ್ಕೋಬೇಕು, ಯಾಕಂದರೆ ಅದು ಹೊರಟೋಗಿದೆ, ಆ ಡಿಲೀಟ್ ಆಗಿದೆ. ದಟ್ಸ್ ವೈ ದ ರಿಮೈನಿಂಗ್ ವರ್ಟಿಸಸ್ ಇನ್ ಡಿಗ್ರಿ ಶುಡ್ ಬಿ ಎಡ್ಜಸ್ನ ಡಿಲೀಟ್ ಮಾಡಿಕೊಂಡು ಅದರ ಇನ್ ಡಿಗ್ರಿನ ನಾವು 0 ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಾರ್ m ಈಕ್ವಲ್ ಟು 0, m is less than n, m plus plus. Okay, we should use one more for loop for j equal to 0, j is less than n, j plus plus, because it's a two-dimensional matrix or adjacency matrix ಅಂತಾನು ಹೇಳ್ಬೋದು. ಈಗ ನಾವು ಇನ್ ಡಿಗ್ರಿನ ರೀಕ್ಯಾಲ್ಕುಲೇಟ್ ಮಾಡೋಣ. ಇನ್ ಡಿಗ್ರಿ ಆಫ್ m equal to in degree, we are using a new index called as m, in degree of m plus a of jm. We are recalculating the in degree. Okay, so this is what we are doing here. So after performing all this, we have to close the for loop, then we have to close one more for loop, then you have to increase the count plus plus, and we have to close the while loop, and then we have to return. Okay, we have given it as void, so return avashyakate illa, now get ch anta use madona, so that we can come out of the output window and see the result. Okay, so this is the program for topological sorting or topological ordering. Now let us save the program. F2. Okay, after saving it, let us run the program or compile the program. So I got one warning and two errors I have here. So it's showing that in degree of k equal to 0 and flag of k equal to 0. Okay, one bracket is missing. You can see here I have closed two small brackets, but I haven't opened two small braces. Okay, small brackets, that's why. So once again, let us run the program. It has run successfully. Now enter the number of vertices. ಈಗ ನಾವು number of vertices ನ ಎಂಟ್ರಿ ಮಾಡೋಣ. ನಮ್ದು ಈಗ ಆಲ್ರೆಡಿ ಇರುವಂಥ ಗ್ರಾಫ್ಗೆ ನಾವು ವರ್ಟಿಸಸ್ನ ಎಂಟ್ರಿ ಮಾಡೋಣ. ಸೊ ಅವರ್ ಗ್ರಾಫ್ ವಾಸ್, ಅದರಲ್ಲಿ 5 ವರ್ಟಿಸಸ್ ಇತ್ತು, ಹಾಗೆ ಎಂಟ್ರಿ ಮಾಡಿ ಎಂಟರ್ ದ adjacency matrix. ಸೊ ಎಂಟರ್ ರೋ 1 ಅಂತ ಬಂತು ನೋಡಿ. ಇಲ್ಲಿ ರೋ 1 ಬರೋಕ್ಕೆ ಕಾರಣ ಏನು? ಬಿಕಾಸ್ ಯು ಹ್ಯಾವ್ ಗಿವನ್ ದೇರ್ ಎಂಟರ್ ರೋ i+1 ಅಂತ ಕೊಟ್ಟಿದ್ದಾರೆ, ಸೊ ನೀಟಾಗಿ ಕಾಣಿಸುತ್ತೆ, ದಟ್ಸ್ ವೈ. ಸೊ ರೋ 1ನಲ್ಲಿ ಇರುವಂಥ ವ್ಯಾಲ್ಯೂಸ್ ವಿ ಹ್ಯಾವ್ ಆಲ್ರೆಡಿ ಸೀನ್ ದಟ್ ನಮ್ಮ ಗ್ರಾಫ್ 1ಇಂದ ಆ ಗ್ರಾಫಲ್ಲಿ ಫಸ್ಟ್ ರೋ ಇಂದ ಎಷ್ಟು ಎಡ್ಜಸ್ ಇದೆ? ಒಂದು 1 to 2 ಹೋಗಿದೆ, ಇನ್ನೊಂದು 1 to 3 ಹೋಗಿದೆ ಅಲ್ವಾ? ಸೊ ದ್ಯಾಟ್ಸ್ ವೈ ವಾಟ್ ವಿ ಹ್ಯಾವ್ ಟು ಡೂ ಈಸ್ ವಿ ಹ್ಯಾವ್ ಟು ಗಿವ್ ಪ್ರಾಪರ್ಲಿ. ಓಕೆ, ಸೊ ಲೆಟ್ ಅಸ್ ಗಿವ್ the values 0, 1, 0, 1, 0. Okay, so it is not taking the enter the row 2 ತಗೊಳ್ತಾ ಇಲ್ಲ. Let us see what is the mistake. So it is not scanning because I put semicolon for the j for loop. ಇಲ್ಲಿ ನಾನು semicolon ಹಾಕಿರೋ ಕಾರಣ ಅದು ಸ್ಕ್ಯಾನ್ ಮಾಡ್ತಾ ಇಲ್ಲ. ಗೊತ್ತಾಗಿರ್ಬೋದು ನಿಮಗೆ ಪ್ರಾಬ್ಲಮ್. ಓಕೆ, ಒನ್ಸ್ ಅಗೇನ್ ಸೇವ್ ಮಾಡಿಲ್ಲ ನಾನು, F2 ಮಾಡಿ ಸೇವ್ ಮಾಡಬೇಕಿತ್ತು. ಓಕೆ, ಸೊ ಲೆಟ್ ಅಸ್ ರನ್ ಒನ್ಸ್ ಅಗೇನ್. ಓಕೆ, ಎಂಟರ್ ದ ನಂಬರ್ ಆಫ್ ವರ್ಟಿಸಸ್. ಸೊ ಲೆಟ್ ಅಸ್ ಎಂಟರ್ 5 vertices now. Enter the adjacency matrix, enter the row 1. So row 1 ನ ಎಂಟ್ರಿ ಮಾಡೋಣ. 0, 1, 0, 1, 0. ಯಾಕೆ ಈ ಥರ ಕೊಟ್ಟೆ ಅಂದರೆ ಫಸ್ಟ್ ವರ್ಟೆಕ್ಸ್, ರೋ 1 ಅಂದರೆ ಫಸ್ಟ್ ವರ್ಟೆಕ್ಸ್ ಇಂದ
ಫಸ್ಟ್ ವರ್ಟೆಕ್ಸ್ಗೆ ಯಾವುದೇ ಎಡ್ಜ್ ಇಲ್ಲ, ಸೊ ಅದನ್ನು 0 ಅಂತ ಹಾಕಿರ್ತೀನಿ. ಫಸ್ಟ್ ವರ್ಟೆಕ್ಸಿಂದ ಸೆಕೆಂಡ್ ವರ್ಟೆಕ್ಸ್ಗೆ ಒಂದು ಎಡ್ಜ್ ಹೋಗಿದೆ, ಸೊ ಅಲ್ಲಿ 1 ಕೊಡಬೇಕು. ಫಸ್ಟ್ ವರ್ಟೆಕ್ಸಿಂದ ಥರ್ಡ್ ವರ್ಟೆಕ್ಸ್ಗೆ ಒಂದು ಎಡ್ಜ್ ಹೋಗಿದೆ, ಸೊ ಅಲ್ಲೂ 1 ಕೊಡಬೇಕು ನೀವು. ಹಾಗೆ ಫೋರ್ತ್ ವರ್ಟೆಕ್ಸ್ಗೆ ಯಾವುದೇ ಎಡ್ಜ್ ಹೋಗಿಲ್ಲ, ಸೊ 0 ಕೊಡಬೇಕು. ಸೊ ಎಂಟರ್ ದ ರೋ 2. ಈ ಥರ ನೀವು ರೋ 2ನ ಕೂಡ ಎಂಟ್ರಿ ಮಾಡಿ 0 0 1 1 0. ಓಕೆ, ರೋ 3ನ ಎಂಟ್ರಿ ಮಾಡೋಣ. ಸೊ ರೋ 3ಇಂದ ಯಾವುದೇ ವರ್ಟೆಕ್ಸ್ ಹೊರಗಡೆ ಹೋಗಿಲ್ಲ, ಸೊ ಎಂಟರ್ ಇಟ್ ಆಸ್ ಆಲ್ ಝೀರೋಸ್. ಎಂಟರ್ ರೋ 4. ಸೊ ರೋ 4ಅಲ್ಲಿ ಕೂಡ ಇಲ್ಲಿ 0 0 1 0 1. ಓಕೆ, ರೋ 5ಗೆ ಏನಾಗುತ್ತೆ, ಯಾವುದೇ ವರ್ಟೆಕ್ಸ್ ರೋ 5ಇಂದ ಹೊರಗಡೆ ಬಂದಿಲ್ಲ, ಸೊ ಪುಟ್ ಇಟ್ ಆಸ್ ಝೀರೋಸ್. So the topological ordering is 1 2 4 5 3, which this you have seen already. ಇದನ್ನು ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ ಆಲ್ರೆಡಿ. ಸೊ ಅದಕ್ಕೆ ನಾವೀಗ ಟೋಪೋಲಾಜಿಕಲ್ ಆರ್ಡರ್ ನೀವು ನೋಡ್ಬೋದು. 1 2 4 5ನ ಫಸ್ಟ್ ತೊಗೊಳ್ತಾ ಇದ್ದು, ಆಮೇಲೆ 3ನ ತೊಗೊಂಡಿದೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ಟೋಪೋಲಾಜಿಕಲ್ ಆರ್ಡರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಗ್ರಾಫ್. ಆ ಗ್ರಾಫ್ ನೆನಪಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು. ಅದರ್ವೈಸ್ ವಿಲ್ ಸಿ ಇಟ್ ಒನ್ಸ್ ಅಗೇನ್. ಇಲ್ಲಿ ಸ್ಪೇಸ್ ಬಿಟ್ಟಿಲ್ಲ ನಾನು, ಸೊ ಲೆಟ್ ಅಸ್ ಪುಟ್ ಸಮ್ ಸ್ಪೇಸ್ ಹಿಯರ್. Okay, let us execute the same program using dev C++. So I'll run execute here. So it is asking enter the number of vertices. ನಿಮಗೆ ನೆನಪಿಲ್ಲ ಅಂದರೆ ನಾನು ಇಲ್ಲಿ ವರ್ಟಿಸಸ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಯು ಕ್ಯಾನ್ ಸಿ ದ ಗ್ರಾಫ್ ಹಿಯರ್. ಇಲ್ಲಿ ಗ್ರಾಫ್ ಕಾಣಿಸ್ತಾ ಇದೆಯಲ್ಲ, ಸೊ ಇದರಲ್ಲಿ ಎಷ್ಟು ವರ್ಟಿಸಸ್ ಇದೆ? 5 ವರ್ಟಿಸಸ್ ಆರ್ ದೇರ್. 1 2 3 4 5. ಓಕೆ, 5 ವರ್ಟಿಸಸ್ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ನಾನು ಇಲ್ಲಿ ಏನು ಕೊಡ್ತೀನಿ, 5 ಅಂತ ಟೈಪ್ ಮಾಡ್ತೀನಿ. ಓಕೆ, ಈಗ ಎಂಟರ್ ದ ಎಡಿಸೆನ್ಸಿ ಮ್ಯಾಟ್ರಿಕ್ಸ್. ಸೊ ಎಡಿಸೆನ್ಸಿ ಮ್ಯಾಟ್ರಿಕ್ಸ್ 1 by 1 ಫಾರ್ ದ ರೋ 1. ರೋ 1ಗೆ ಎಂಟ್ರಿ ಮಾಡ್ಕೋಬೇಕು. ಏನಿದೆ ಇಲ್ಲಿ 0 1 0 1 0. ಯಾಕೆ ಈ ಥರ ಇದೆ? ಯಾಕಂದರೆ ನಿಮ್ಗೆ ಕಾಣಿಸ್ತಾ ಇದೆ ರೋ 1ಇಂದ ಒಂದು ಎಡ್ಜ್ ಹೋಗಿದೆ 2ಗೆ, ಇನ್ನೊಂದು 1ಇಂದ ವರ್ಟೆಕ್ಸ್ 1ಇಂದ 4ಗೆ ಕೂಡ ಒಂದು ಎಡ್ಜ್ ಹೋಗಿದೆ. ಸೊ 1 to 2 ವಿ ಹ್ಯಾವ್ ಒನ್ ವರ್ಟೆಕ್ಸ್, ಒನ್ ಎಡ್ಜ್, ಆ್ಯಂಡ್ 1 to 4 ವಿ ಹ್ಯಾವ್. ಸೊ ಎರಡನ್ನ ನೀವು 1 to 2ಗೆ ನೀವು 1 ಹಾಕೋಬೇಕು, 1 to 4ಗೆ ನೀವು 1 ಹಾಕೋಬೇಕು. ರಿಮೈನಿಂಗ್ ಪ್ಲೇಸಸ್ ಏನು ಕೊಡಬೇಕು? ಝೀರೋಸ್ನ ಹಾಕಬೇಕು. ಸೊ ಇದನ್ನೇ ನೀವು ಈ ಥರನೇ ನೀವು ಕೊಟ್ಟರಾಯ್ತು. ಇಲ್ಲಿ 0 1 0 1 0 ಅಂತ ಕೊಡಿ. ನೆಕ್ಸ್ಟ್ ರೋ 2. ರೋ 2ನಲ್ಲಿ ಏನು ಕೊಟ್ಟಿದ್ದೀವಿ? ಹಾಗೆ ಸೇಮ್ ವಿಚ್ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ. ಸೊ ಇಲ್ಲಿ 0 0 1 1 0 ಅಂತ ಕೊಟ್ಟಿದ್ದೀವಿ. ಸೊ ಅದು ಹಾಗೆ ಟೈಪ್ ಮಾಡಿ 0 0 1 1 0. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಸೇಮ್ ಥಿಂಗ್ ಫಾರ್ ದ ರೋ 3. ರೋ 3ನಲ್ಲಿ ವಿ ನೋ ದ್ಯಾಟ್ ಈ ಪರ್ಟಿಕ್ಯುಲರ್ ಥರ್ಡ್ ವರ್ಟೆಕ್ಸಿಂದ ಯಾವುದೇ ಎಡ್ಜಸ್ ಹೊರಗಡೆ ಬಂದಿಲ್ಲ, ಸೊ ಎಲ್ಲ ಝೀರೋಸ್ ಇರುತ್ತೆ. ಸೊ 5 times ಝೀರೋಸ್ ಕೊಡಬೇಕು. ನೆಕ್ಸ್ಟ್ ರೋ 4. ರೋ 4ಅಲ್ಲಿ ನೀವು ಚೆಕ್ ಮಾಡಿದ್ರೆ ಅಂದರೆ ವರ್ಟೆಕ್ಸ್ 4. ಸೊ ವರ್ಟೆಕ್ಸ್ 4ಇಂದ ಒಂದೇ ಎಡ್ಜ್ ಎರಡು ಎಡ್ಜಸ್ ಹೊರಗಡೆ ಹೋಗಿದೆ. ಒಂದು 4 to 3 ಮತ್ತೊಂದು 4 to 5. ಸೊ ಆ ಎರಡು ಜಾಗದಲ್ಲಿ ಮಾತ್ರ ನೀವು 1 ಹಾಕ್ಕೊಂಡ್ಬಿಟ್ಟು ಉಳಿದಿರೋ ಪ್ಲೇಸಸಲ್ಲಿ ಝೀರೋಸ್ ಹಾಕಬೇಕು. ಸೊ 0 0 1 0 1. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ರೋ 5ಇಂದ ನೋಡಿ, 5ಇಂದ ಯಾವುದೇ ಎಡ್ಜಸ್ ಹೊರಗಡೆ ಹೋಗಿಲ್ಲ. ದಟ್ಸ್ ವೈ ವಿ ಹ್ಯಾವ್ ಟು ಗಿವ್ ಇಟ್ ಆಸ್ ಝೀರೋಸ್. ಎಲ್ಲ ಝೀರೋಸ್ ಕೊಡಬೇಕು. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಎಂಟರ್ ದ ಎಡಿಸೆನ್ಸಿ ಮ್ಯಾಟ್ರಿಕ್ಸ್. ಸೊ ನೀವು ಫಸ್ಟ್ ಏನು ಮಾಡಬೇಕು, ಒಂದು ಗ್ರಾಫ್ ಮಾಡಿದ ತಕ್ಷಣ ಅದಕ್ಕೆ ಎಡಿಸೆನ್ಸಿ ಮ್ಯಾಟ್ರಿಕ್ಸ್ನ ನೀವು ಬರ್ಕೊಂಡು ಬಿಡಬೇಕು. ದ್ಯಾಟ್ ಟೈಮ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಗಿವ್ ದ ಇನ್ಪುಟ್ ಕೊಡೋಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಲೆಟ್ ಅಸ್ ಸಿ ದ ವಾಟ್ ಈಸ್ ದ ಔಟ್ಪುಟ್. ಸೊ ದ ಟೋಪೋಲಾಜಿಕಲ್ ಆರ್ಡರಿಂಗ್ ಈಸ್ 1 2 4 5 3. ನಾವು ಆಲ್ರೆಡಿ ನೋಡಿದ್ದೀವಿ. ಈ ಪರ್ಟಿಕ್ಯುಲರ್ ಗ್ರಾಫ್ಗೆ 2 ಸೊಲ್ಯೂಷನ್ಸ್ ಇತ್ತು. ದೇರ್ ವೇರ್ 2 solutions for this graph. We have seen it already. Right, you can see here 2 solutions. One is 1 2 4 3 5, ಇನ್ನೊಂದು 1 2 4 5 3. ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಅದು ಔಟ್ಪುಟ್ ಅಂತ ಕೊಡುತ್ತೆ ನಿಮಗೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಗೆಟ್ ದ ಔಟ್ಪುಟ್. ದೇರ್ ಆರ್ 2 solutions ಫಾರ್ ದಿಸ್ ಪರ್ಟಿಕ್ಯುಲರ್ ಗ್ರಾಫ್. ಈ ಗ್ರಾಫಿಗೆ 2 solutions ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಅದು ಔಟ್ಪುಟ್ ಥರ ಕೊಡುತ್ತೆ. You can try with different graph. You can draw the graph and try for different graphs. But one thing you should keep in mind is the graph should be directed acyclic graph. Then only you'll get the correct output. Okay. So hope you understood the logic. Now let us
So demonstration clear agide ansute. Now let us see the complexity analysis of the topological sort. So topological sort na ನಾವು ಎರಡೂನು ಚೆಕ್ ಮಾಡೋಣ, time complexity as well as the space complexity. It is very easy to analyze the time complexity. ಹೇಗಂದ್ರೆ because we have used the adjacency matrix. We all know that adjacency matrix ಮತ್ತೆ adjacency list ಗೆ ಯಾವಾಗಲೂ time complexity ಬಂದ್ಬಿಟ್ಟು big O of v plus e ಇರುತ್ತೆ. That is a known fact. But ಯಾಕೆ ಈ ತರ? Because we are representing it in the form of the matrix. We are going to give the values for the vertices as zeros and ones based on the edges. ಅಲ್ವಾ, edges ಇದ್ರೆ ನಾವು ಮಾತ್ರ ಅಲ್ಲಿ ವ್ಯಾಲ್ಯೂಸ್ನ 1 ಅಂತ ಕೊಡ್ತೀವಿ, edges ಇಲ್ಲ ಅಂದರೆ ನಾವು 0 ಅಂತ ಕೊಡ್ತೀವಿ. ಗೊತ್ತಾಯ್ತಲ್ವಾ? ಸೊ ಇಟ್ ಹ್ಯಾಸ್ ಅ ಲೀನಿಯರ್ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ big O of v plus e. ಇಲ್ಲಿ v ಅಂದರೆ ಏನು? v is the number of vertices and e is the number of edges in the graph. ಸೊ ನಾವು ಗ್ರಾಫ್ನ ರೆಪ್ರೆಸೆಂಟ್ ಮಾಡೋಕ್ಕೆ adjacency matrix ಯೂಸ್ ಮಾಡಿರೋದ್ರಿಂದ we are going to get the time complexity as big O of v plus e. Suppose you have used adjacency list ಕೂಡ ನಿಮಗೆ ಇದೇ ಸೇಮ್ ಟೈಮ್ ಕಾಂಪ್ಲೆಕ್ಸಿಟಿ ಸಿಗುತ್ತೆ. Okay, and one more thing you have to keep in mind is in the best case, average case and worst case, in all the three cases the time complexity is big O of v plus e. ಎಲ್ಲ ಕೇಸಸ್ ಅಲ್ಲಿ ಕೂಡ ಇದೇ ಟೈಮ್ ಕಾಂಪ್ಲೆಕ್ಸಿಟಿ ಇರುತ್ತೆ, ಯಾಕಂದರೆ ವರ್ಟಿಸಸ್ ಮತ್ತು ಎಡ್ಜಸ್ ಚೇಂಜ್ ಆಗಲ್ಲ, ಇಟ್ ಸೇಮ್ ಇರುತ್ತೆ. ದಟ್ಸ್ ವೈ ಇಟ್ ವಿಲ್ ಬಿ ದ ಸೇಮ್. ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ಇಸ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ. ನಾವು ಪ್ರೋಗ್ರಾಮಲ್ಲಿ ಆಲ್ರೆಡಿ ನೋಡಿದ್ದೀವಿ, ವಿ ಹ್ಯಾವ್ ಅನ್ ಇಂಟಿಗ್ರಿ ಅರೇ ಇದೆ. ಸೊ ಈ ಇಂಟಿಗ್ರಿ ಅರೇ ಅನ್ನೋದು ಯಾಕೆ ಯೂಸ್ ಮಾಡ್ತೀವಿ? ಸೊ ದಿಸ್ ಹ್ಯಾಸ್ ಒನ್ ಎಂಟ್ರಿ ಫಾರ್ ಈಚ್ ವರ್ಟೆಕ್ಸ್. ಪ್ರತಿ ವರ್ಟೆಕ್ಸ್ಗೆ ಕೂಡ ಒಂದು ಎಂಟ್ರಿ ಇದ್ದೇ ಇರುತ್ತೆ ಇಂಟಿಗ್ರಿನಲ್ಲಿ. ದಟ್ಸ್ ವೈ ಫಾರ್ ದ್ಯಾಟ್ ಗ್ರಾಫ್ ವರ್ಟೆಕ್ಸ್ ಅಂದರೆ ನಂಬರ್ ಆಫ್ ವರ್ಟಿಸಸ್ ವಿ, ರೈಟ್? ಸೊ ಇಟ್ ವಿಲ್ ಬಿ ಬಿಗ್ O ಆಫ್ ವಿ. ಅಷ್ಟನ್ನು ಅಷ್ಟು ವರ್ಟಿಸಸ್ ವ್ಯಾಲ್ಯೂಸ್ನ ನಾವು ಸ್ಟೋರ್ ಮಾಡಬೇಕಾಗುತ್ತೆ. ಸೊ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ ಆಫ್ topological sorting is big O of v, where v is the number of nodes or number of vertices ಅಂತ ಕರಿಬಹುದು. So hope you understood the time complexity and the space complexity of topological sorting. Okay students, thank you very much for being with me and learning the topological ordering.